ಹಾಯ್ ವೆಲ್ಕಮ್ ಟು ಅಶ್ವಮೇಧ ಐಎಎಸ್. ನಾನು ನಿಮ್ಮ ಸುದರ್ಶನ್. ಈ ಒಂದು ವಿಡಿಯೋದಲ್ಲಿ ನಾವು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಯಾವ ಥೀಮ್ಸ್ ಕಡೆ ಅತಿ ಹೆಚ್ಚು ಫೋಕಸ್ ಮಾಡಬೇಕು ಹಾಗೂ ಅತಿ ಹೆಚ್ಚು ಹಿಟ್ ಟಾಪಿಕ್ಸ್ ಯಾವುದು ಅಂದ್ರೆ ಈ ಫ್ರೀ ಟಾಪಿಕ್ಸ್ ಅಂತೀನಿ ನಾನು ಯೂಶಲಿ. ಯಾಕಂದ್ರೆ ಈ ಕ್ವೆಶನ್ಸ್ ಬೇಸಿಸ್ ಮೇಲೆ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕ್ವೆಶನ್ಸ್ ಬರ್ತವೆ. ಈ ಥೀಮ್ಸ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಅದೇ ರೀತಿ ಈ ತರ ಯಾವ್ಯಾವ ಅತಿ ಹೆಚ್ಚು ಥೀಮ್ಸ್ ಇದಾವೆ ಈ ಕುರಿತಾಗಿ ಚರ್ಚೆಯನ್ನ ಮಾಡಲು, ಈ ಕುರಿತಾಗಿ ನಿಮಗೆ ಮಾರ್ಗದರ್ಶನವನ್ನು ನೀಡಲು ನನ್ನೊಂದಿಗೆ ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಸರ್ ಇದ್ದಾರೆ. ಇವರು ಲೇಖಕರು, ವಿಮರ್ಶಕರು ಹಾಗೂ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ನಲ್ಲಿ ಕೆಎಸ್ ಅಧಿಕಾರಿಗಳಿಗೆ ಸಾಮಾಜಿಕ ನ್ಯಾಯದ ಕುರಿತಾಗಿ ಬೋಧನೆಯನ್ನ ಮಾಡುವಂತಹ ಅನುಭವವನ್ನು ಉಳ್ಳವರು ಹಾಗೂ PSI 41st ಬ್ಯಾಚ್ ನಲ್ಲಿ CM ಸೋರ್ಡ್ ವಿನ್ನರ್ ಹಾಗೂ ಆಲ್ರೌಂಡರ್ ಬೆಸ್ಟ್ ಹಾಗೂ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದು 6 ಚಿನ್ನದ ಪದಕಗಳನ್ನು ಪಡೆದು ಕರ್ನಾಟಕ ಯೂನಿವರ್ಸಿಟಿಗೆ ಟಾಪ್ ಅಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿದ್ದಾರೆ. ಇವರೊಂದಿಗೆ ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಸರ್ ಅ ಪ್ರಾಪರ್ ಹಿಟ್ ರೇಷಿಯೋ ಟು ಸ್ಟಡಿ ಪಾಲಿಟಿ. ಅಂದ್ರೆ ಪಾಲಿಟಿ ಇಸ್ ಒನ್ ಆಫ್ ದಿ ವೆರಿ ಮಚ್ ಹೈ ಈಲ್ಡಿಂಗ್ ಟಾಪಿಕ್. ಅಂದ್ರೆ ಪಾಲಿಟಿಯಲ್ಲಿ ಯಾವುದೇ ಕ್ವೆಶನ್ಸ್ ಮಿಸ್ ಆಗಬಾರ್ದು, ಯಾಕೆಂದ್ರೆ ಈಸಿ ಇರುತ್ತೆ ಕ್ವೆಶನ್ಸ್. ಬಟ್ ತುಂಬಾ ಆರ್ಟಿಕಲ್ಸ್ ಕರೆಕ್ಟ್ ಆಗಿ ಓದೋದಕ್ಕೆ ಸ್ವಲ್ಪ ರಿಸೋರ್ಸಸ್ ಕಡಿಮೆ ಅನ್ಸ್ಬೋದು, ಅಥವಾ ಎಲ್ಲ ಆರ್ಟಿಕಲ್ಸ್ ನ ಬ್ಯಾಟ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ಸ್. ಹೀಗಾಗಿ ಒಂದು ಶೂರ್ ಶಾರ್ಟ್ ಹಿಟ್ ರೇಷಿಯೋ ಹಾಗೂ ಪಾಲಿಟಿಯಲ್ಲಿ ವಿಚ್ ಆರ್ ದಿ ಒನ್ ಆಫ್ ದಿ ಹೈ ಈಲ್ಡಿಂಗ್ ಟಾಪಿಕ್ಸ್, ಅಂದ್ರೆ ಹಿಟ್ ಟಾಪಿಕ್ಸ್ ಇವು. ಈ ಟಾಪಿಕ್ಸ್ ಇಂದ ಕ್ವೆಶನ್ಸ್ ಬರ್ತವೆ, ಈ ಟಾಪಿಕ್ ಇಂದ ಕ್ವೆಶನ್ಸ್ ಮಿಸ್ ಆಗಬಾರ್ದು. ಅಂತವ್ ಯಾವ ಟಾಪಿಕ್ಸ್ ಸರ್, ಹೆಂಗ್ ಓದ್ಬೇಕು? ಸೊ ಓವರ್ ಟು ಸರ್, ಈ ವಿಲ್ ಕ್ಯಾರಿ ಆನ್ ಫ್ರಮ್ ಹಿಯರ್. ನೋಡಿ, ಇಲ್ಲಿ ಭಾರತ ಸಂವಿಧಾನ ಅಂತ ಹೇಳಿದ್ರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಂದು ಹಿಟ್ ಟಾಪಿಕ್ಸ್ ಅಂತ ಹೇಳ್ತಾ ಇದ್ರು ಸುದರ್ಶನ್ ಸರ್ ಅವರು. 100% ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನನ ನಾವು ಈಸಿ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅಂತ ಹೇಳ್ತೇವೆ. ಬಟ್ ನಾವು ಬಹಳಷ್ಟು ನನ್ನ ಆಕಾಂಕ್ಷಿಗಳನ್ನ ನೋಡಿದ್ದೀನಿ, ಮತ್ತೆ ಅನೇಕ ಆಕಾಂಕ್ಷಿಗಳು ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಎಕ್ಸಾಮಿಗೆ ಹೋಗಿ ಅಟೆಂಡ್ ಮಾಡಿ ಬಂದಿರ್ತಾರೆ. ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನ ಬಹಳ ಈಸಿ ಸಬ್ಜೆಕ್ಟ್, ಎಲ್ಲ ಕ್ವಶನ್ ನಾನು ರೈಟ್ ಮಾಡಿ ಬರ್ತೇನೆ ಅಂತ ಹೇಳಿ ಹೋಗ್ತಾರೆ. ಬಟ್ ಬಹಳ ಈಸಿ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲೇ ಬಹಳಷ್ಟು ತಪ್ಪುಗಳನ್ನ ಮಾಡಿ ಬಂದಿರ್ತಾರೆ. ಅನೇಕರಿಗೆ ಈ ಅನುಭವ ಆಗಿರ್ಬೋದು. ಆದರೆ ಈ ಸಂವಿಧಾನವನ್ನು ನಾವು ಈಸಿಯಾಗಿ ಲೈಟ್ ಆಗಿ ತೆಗೆದುಕೊಂಡ್ರೆ ಅದಕ್ಕೆ ನಾವು ಬೆಲೆ ತರಬೇಕಾಗಿರುತ್ತೆ. ಬಟ್ ಸಂವಿಧಾನವನ್ನ ಅತ್ಯಂತ ರಿಲೀಜಿಯಸ್ ಆಗಿ ಸ್ಟಡಿ ಮಾಡಿ, ಬಹಳ ಅಚ್ಚುಕಟ್ಟಾಗಿ ಸ್ಟಡಿ ಮಾಡಿದ್ರೆ 15 ಕ್ವಶನ್ ಯಾವುದೇ ಒಂದು ಎಕ್ಸಾಮ್ ಆಗಿರಲಿ, KS ಆಗಿರಲಿ, PC ಆಗಿರಲಿ, PSI ಆಗಿರಲಿ, UPSC ಆಗಿರಲಿ, ಅಥವಾ CAPF ಆಗಿರಲಿ, CDS ಆಗಿರಲಿ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ತಗೊಳ್ಳಿ ನೀವು, PC to DC ಎಕ್ಸಾಮು ಯಾವುದೇ ಎಕ್ಸಾಮ್ ಬಂದರೂ ಕೂಡ 15 ಕ್ವಶನ್ ಕೇಳಿದಾರೆ ಅಂತ ಹೇಳಿದ್ರೆ ಆನ್ ಎನ್ ಅವರೇಜ್ 15ಕ್ಕೆ 15 ನಾನು ರೈಟ್ ಮಾಡ್ತೀನಿ ಅಂತಕ್ಕಂಥ ಒಂದು ಕೆಪಾಬಿಲಿಟಿ ಬಿಲ್ಡ್ ಮಾಡ್ಕೊಂಡು ನಾವು ಎಕ್ಸಾಮ್ ಅಪಿಯರ್ ಆಗಬೇಕಾಗುತ್ತೆ. ಸೊ ಈಸಿ ಇದೆ ಅಂತ ಹೇಳಿ ಅದನ್ನ ಲೈಟ್ ಆಗಿ ತೆಗೆದುಕೋಬೇಡಿ. ಬಟ್ ಸಂವಿಧಾನವನ್ನು ಓದುವಂತ ಸಂದರ್ಭದಲ್ಲೂ ಕೂಡ ಬಹಳ ಈಸಿ ಕ್ವಶನ್ಗಳು ಬರ್ತಾವೆ ಅಂತ ಹೇಳಿ ನಾವು ಗೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ರೀಸೆಂಟ್ ಆಗಿ ನಾವು ಲಾಸ್ಟ್ 402 PSI ಎಕ್ಸಾಮ್ ನೀವು ನೋಡಿರ್ಬೋದು, ಮತ್ತೆ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಏನಿದೆ, ಆ ಎಕ್ಸಾಮ್ ಅಲ್ಲಿ ನೀವು ಸಂವಿಧಾನದ ಪ್ರಶ್ನೆಗಳನ್ನ ನೀವು ತೆಗೆದು ನೋಡಿದ್ರೆ ಅನೇಕ ಪ್ರಶ್ನೆಗಳು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬಂದಿದ್ದಾವೆ. ಒಂದು ಪ್ರಶ್ನೆಯಲ್ಲಿ 3-4 ಫ್ಯಾಕ್ಟ್ಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ನೀವು ಜಸ್ಟ್ ಈಗ ಮೊದಲು ಕಾಲ ಇತ್ತು, ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು, ಭಾರತ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗ ನಡೀತು, ಸೊ ಹಿಂಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾ ಇದ್ರು, 4 ಆಪ್ಷನ್ ಕೊಡ್ತಾ ಇದ್ರು, ಈಸಿಯಾಗಿ ಆನ್ಸರ್ ಮಾಡ್ತಾ ಇದೀವಿ. ಆದ್ರೆ ಈಗ ಕಾಲ ಬದಲಾಗಿದೆ, ಕಾಲಕ್ಕೆ ತಕ್ಕ ಹಾಗೆ ನಾವು ಬದಲಾಗಬೇಕು. ಸೊ ಆ ರೀತಿ ಈಸಿಯಾಗಿ ಬರ್ತಕ್ಕಂತಹ ಒಂದು ಕ್ವಶನ್ ಪೇಪರು ಅಥವಾ ಕ್ವಶನ್ ಸ್ವರೂಪ ಈಗ ಬದಲಾಗಿದೆ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬರ್ತಾ ಇದ್ದಾವೆ. ಅಂತಹ ಸಂದರ್ಭದಲ್ಲಿ ನಾವು ಬಹಳ ಕೀನ್ ಆಗಿ ಅಬ್ಸರ್ವ್ ಆಗಿ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತೇವೆ, ಆ ರೀತಿ ಓದಿದಾಗ ಮಾತ್ರ ಇದು ಸಾಧ್ಯ. ಮತ್ತೆ ಸರ್ ಹೇಳ್ತಾ ಇದ್ರು ಪದೇ ಏನಪ್ಪಾ ಅಂತ ರಿಪೀಟ್ ಮಾಡ್ತಾ ಇದ್ರು, ಏನೋ ಹಿಟ್ ಟಾಪಿಕ್ಸ್ ಅಂತ. ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಹಿಟ್ ಟಾಪಿಕ್ಸ್ ಅಂತ ಇರ್ತದೆ. ಅಂದ್ರೆ ರಿಪೀಟೆಡ್ ಆಗಿ ಆ ಟಾಪಿಕ್ ಮೇಲೆ ಆ ಫೇವರೇಟ್ ಏರಿಯಾ ಆ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ಸೊ ನೀವು ಇಲ್ಲಿ ನಾವೇನು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ, ಪ್ರಿಯಾಂಬಲ್ ಕೂಡ ಒಂದು ಹಿಟ್ ಟಾಪಿಕ್ ಅಂತ ನೀವು ಪರಿಗಣಿಸಬಹುದು. ನಾವು ನಿಮಗೆ ತೋರಿಸ್ತೇವೆ IAS ಎಕ್ಸಾಮ್ ಅಲ್ಲಿ 2017, 20, 21ರಲ್ಲಿ ಮತ್ತೆ PSI ಮತ್ತೆ KS ಅಲ್ಲಿ ಯಾವ ರೀತಿ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂತ ನಿಮಗೆ ಸ್ಕ್ರೀನ್ ಮೇಲೆ ಆ ಒಂದು ಎವಿಡೆನ್ಸ್ ನಾವು ತೋರಿಸ್ತೇವೆ. ಅದ್ರ ಜೊತೆಗೆ ಈ ರೀಸೆಂಟ್ ಆಗಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಅಲ್ಲಿ ಪ್ರಿಯಾಂಬಲ್ ಮೇಲೆ ಡೈರೆಕ್ಟ್ ಕ್ವಶನ್ ಬಂದಿದೆ. ಡೈರೆಕ್ಟ್ ಕ್ವಶನ್ ಯಾವ ರೀತಿ ಬಂದಿದೆ, ಈಸಿ ಬಂದಿಲ್ಲ. ಸ್ವಲ್ಪ ಚೆನ್ನಾಗಿ ಡೀಪ್ ಆಗಿ ಓದ್ದವರು ಮಾತ್ರ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಆ ಕ್ವಶನ್ ಅನ್ನು ಕೂಡ ಅವರು ತಪ್ಪು ಮಾಡುವಂತ ಸಾಧ್ಯತೆ ಇರ್ತದೆ. ಸೊ ಹೀಗಾಗಿ ನಾವು ಇವತ್ತು ಪ್ರಿಯಾಂಬಲ್ ಅಂತಕ್ಕಂಥ ಒಂದು ಹಿಟ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಮೊದಲೇ ಒಂದು ಪ್ರಶ್ನೆನ ನಾವು ನೋಡೋಣ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಸರ್, ಒಂದು ಕ್ಲಾರಿಟಿ ಕೊಡ್ತೀನಿ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ನಿಮಗೆ ಪ್ರಿಯಾಂಬಲ್ ರಿಲೇಟೆಡ್ ಹೆಂಗ್ ಓದ್ಬೇಕು, ಕ್ವೆಶನ್ಸ್ ಹೆಂಗ್ ಕೇಳ್ತಾರೆ. ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ ಸರ್, ನಮ್ ಯಾವುದೇ ವಿದ್ಯಾರ್ಥಿಗಳು ಪ್ರಿಯಾಂಬಲ್ ಮೇಲೆ ಕ್ವೆಶನ್ ಬರುತ್ತೆ ಅಂಡ್ ಪ್ರಿಯಾಂಬಲ್ ಮೇಲೆ ಯಾವುದೇ ಕ್ವೆಶನ್ ಕೇಳಿದ್ರು ದೇ ಶುಡ್ ಬಿ ಏಬಲ್ ಟು ಆನ್ಸರ್. ಅದೊಂದು ಅಪ್ರೋಚ್ ನ ದಯವಿಟ್ಟು ಪ್ಲೀಸ್. ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಕೆಳಗಿನ ಯಾವ ಅಂಶ
ಅಡಕಗೊಂಡಿಲ್ಲ ಅಂತ ಕೇಳಿದ್ದಾರೆ. ಏನು, ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಈ ಕೆಳಗಿನ ಯಾವ ಅಂಶ ಅಡಕಗೊಂಡಿಲ್ಲ. ನೋಡಿ, ಇಲ್ಲಿ ಕೇಳ್ತಕ್ಕಂಥದ್ದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಪ್ರಶ್ನೆಯನ್ನ ಓದುವಂತ ಸಂದರ್ಭದಲ್ಲಿ ಬಹಳ ಕೀನ್ ಆಗಿ ಅಬ್ಸರ್ವೇಷನ್ ಮಾಡಿ ನಾವು ಓದ್ಬೇಕು, ಅಬ್ಸರ್ವ್ ಮಾಡ್ಕೊಂತ ಓದ್ಬೇಕು. ಯಾಕಂದ್ರೆ ಪ್ರತಿಯೊಂದು ಪದ ಕೂಡ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ಅಡಕಗೊಂಡಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ನಾವೇನ್ ಮಾಡ್ತೇವೆ ಅಂದ್ರೆ, ಎಕ್ಸಾಮ್ ಒಂದು ಪ್ರೆಷರ್ ಅಲ್ಲಿ, ಆ ಟೆನ್ಷನ್ ಅಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಗಡಿಬಿಡಿಯಲ್ಲಿ ಅವರು ಅಡಕಗೊಂಡಿಲ್ಲ ಅಂತ ಕೇಳಿದಾರೋ ಅಥವಾ ಅಡಕಗೊಂಡಿದೆ ಅಂತ ಕೇಳಿದಾರೋ ಅದನ್ನ ನಾವು ನೋಡೋದೇ ಇಲ್ಲ. ಸುಮ್ಮನೆ ಡೈರೆಕ್ಟ್ ಆಗಿ ಫ್ಲೋ ಅಲ್ಲಿ ಓದ್ಕೊಂಡು ಹೋಗ್ಬಿಡ್ತೇವೆ. ಈ ಒಂದು ಪ್ರಶ್ನೆಯನ್ನ IAS 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ, ಯಾವುದು ಅಡಕಗೊಂಡಿಲ್ಲ ಪೀಠಿಕೆಯಲ್ಲಿ ಅಂತ. ಸೊ ಆಪ್ಷನ್ ನೋಡೋಣ. ಆಪ್ಷನ್ ಎ ವಿಚಾರ ಸ್ವಾತಂತ್ರ್ಯ, ಆಪ್ಷನ್ ಬಿ ಆರ್ಥಿಕ ಸ್ವಾತಂತ್ರ್ಯ, ಆಪ್ಷನ್ ಸಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆಪ್ಷನ್ ಡಿ ನಂಬಿಕೆಯ ಸ್ವಾತಂತ್ರ್ಯ ಅಂತ. ಸೊ ಇಲ್ಲಿ ಈ ಪ್ರಶ್ನೆಯನ್ನು ನೋಡಿದಂತ ಸಂದರ್ಭದಲ್ಲಿ ಯಾವ ಅಂಶ ಅಂತ ಹೇಳಿದ್ರೆ ನಾನು ಏನಂತ ಹೇಳ್ತೇನೆ ಅಂತ ಹೇಳಿದ್ರೆ ಕೀವರ್ಡ್. ನೋಡಿ, ಪ್ರಸ್ತಾವನೆಯನ್ನ ಯಾರು ಬೈಹಾಟ್ ಹಾಕ್ತಿರೋ ಅವರಿಗೆ ಏನಪ್ಪಾ ಅಂತ ಹೇಳಿದ್ರೆ ಪಾಕೆಟ್ ಅಲ್ಲಿ ಒಂದು ಮಾರ್ಕ್ಸ್ ಇದ್ದ ಹಾಗೆ. ನೀವು ಕಂಪ್ಲೀಟ್ ಆಗಿ ಒರಿಜಿನಲ್ ಟೆಕ್ಸ್ಟ್ ಏನಿದೆ ಪ್ರಿಯಾಂಬಲ್ದು, ನಾವು ಆಗ್ಲೇ ತೋರಿಸ್ತಾ ಇದೀವಿ ನಿಮಗೆ ಫಸ್ಟ್ ಸ್ಲೈಡ್ ಅಲ್ಲೇ. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಏನು, ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಅದರ ಎಲ್ಲ ಪೌರರಿಗೆ, ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ನೀಡುವುದರ ಮುಖಾಂತರ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ, ಉಪವಾಸನೆ ಸ್ವಾತಂತ್ರ್ಯ ಏನಿದೆಯಲ್ಲ ಕೀವರ್ಡ್ಸ್, ಪ್ರತಿಯೊಂದು ಕೀವರ್ಡ್ ಕೂಡ ಇಂಪಾರ್ಟೆಂಟ್. ಕೀವರ್ಡ್ಗಳನ್ನೇ ಡೈರೆಕ್ಟ್ ಆಗಿ ಕೇಳಿದ್ದಾರೆ. KS ಒಂದು ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸೀಕ್ವೆನ್ಸ್ ಅನ್ನ ಕೇಳಿದ್ದಾರೆ. ಸೊ ಭಾರತ ದೇಶದ ಸಂವಿಧಾನದ ಪ್ರಸ್ತಾವನೆ ಭಾಗದಲ್ಲಿ ಈಗ ಪ್ರಸ್ತುತ ಏನಿದೆ ವರ್ಡ್ಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಭಾರತದ ಒಂದು ರಾಜ್ಯದ ರಾಜಕೀಯ ಸ್ವರೂಪ ಹೇಗಿದೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆಲ್ಲ ನೀವು ಆನ್ಸರ್ ಮಾಡ್ಬೇಕಂತ ಹೇಳಿದ್ರೆ ಪ್ರಿಯಾಂಬಲ್ ನ ಒರಿಜಿನಲ್ ಟೆಕ್ಸ್ಟ್ ಅನ್ನ ಸರಿಯಾದ ರೀತಿಯಲ್ಲಿ ಮೆಮೊರೈಸ್ ಮಾಡ್ಕೋಬೇಕು. ನೆನಪಲ್ಲಿ ಇಟ್ಕೊಂಡ್ರೆ ಒಂದು ಮಾರ್ಕ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಪಾಕೆಟ್ ಅಲ್ಲಿ ಇದ್ದ ಹಾಗೆ ಒಂದು ಕ್ವಶನ್ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಒಂದು ಥೀಮ್ ಏನಂತ ಹೇಳಿದ್ರೆ ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಬೈ ಹಾರ್ಟ್ ಹೊಡಿಬೇಕು. ವಿ ದ ಪೀಪಲ್ ಆಫ್ ಇಂಡಿಯಾ ಸಾಲಮ್ಲಿ ಕಾನ್ಸ್ಟಿಟ್ಯೂಟ್ ಇಂಟು ಸೋಷಲಿಸ್ಟ್ ಸಾವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂಡ್ ಎನ್ಶೋರ್ ಟು ಆಲ್ ಇಟ್ಸ್ ಸಿಟಿಸನ್ಸ್ ದ ಜಸ್ಟಿಸ್, ಎಕನಾಮಿಕ್, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಜಸ್ಟಿಸ್ ಅಂಡ್ ಆಲ್ ದೀಸ್ ಥಿಂಗ್ಸ್. ಏನ್ ಪ್ರಿಯಾಂಬಲ್ ಬರುತ್ತಲ್ಲ ಟೆಕ್ಸ್ಟ್ ಅದು ಫುಲ್ ಬೈ ಹಾರ್ಟ್ ಹೊಡಿಬೇಕು. ನಾನು ಅದನ್ನ ಬೈ ಹಾರ್ಟ್ ಐ ಡೋಂಟ್ ವಾಂಟ್ ಟು ಟೆಲ್, ಮಗಪ್ ಮಾಡೋದಕ್ಕಿಂತ ಆ ಕಾಂಟೆಕ್ಸ್ಟ್ ಅರ್ಥ ಇದ್ರೆ ಸಾಕು. ನಾನು ಬೈಹಾಟ್ ಅಂತ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಬೈಹಾಟ್ ಅಂತ ಹೇಳಿದ್ರೆ ಬೈಹಾಟ್ ಮಾಡುವಂಥದ್ದು ಜಾಸ್ತಿ ಇದು ಅಂದ್ರೆ ಅದಕ್ಕೆ ಎನ್ಕರೇಜ್ ಮಾಡೋದಿಲ್ಲ. ಬೈಹಾಟ್ ಅಂತ ಹೇಳಿದ್ರೆ ಒಂದು ಕಾಲದವರೆಗೂ ಅದು ನೆನಪಲ್ಲಿ ಇರುತ್ತೆ, ಆಮೇಲೆ ಮರೆತು ಹೋಗ್ಬಿಡುತ್ತೆ. ಬೈಹಾಟ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಬೈಹಾಟ್ ಮಾಡೋದಕ್ಕಿಂತ ಅದ್ರ ಜೊತೆಗೆ ನೀವು ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನು ಓದ್ಕೊಂಡು ನೆನಪಲ್ಲಿ ಇಟ್ಕೋಬೇಕು. ನೆನಪಲ್ಲಿದ್ರೆ ಇದು ಬಹಳ ಈಸಿಯಾಗಿ ನೀವು ಆನ್ಸರ್ ಮಾಡಿ. ಭಾರತದ ಸೋರ್ಸ್ ಆಫ್ ದಿ ಇದು ಹೇಳ್ತಿರೋದು ಭಾರತದ ಪ್ರಜೆಗಳಾದ ನಾವು ಅಂದ್ರೆ ಯಾರು ಕೊಡ್ತಿರೋದು ಪ್ರಿಯಾಂಬಲ್ ನಾವು. ನೋಡಿ, ನಾನು ಈಗ ಒಂದೊಂದಾಗಿ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ಬಿಡ್ರಿ. ಏನಂತ ಹೇಳಿದ್ರೆ ಭಾರತದ ಒಂದು ಸಂವಿಧಾನದ ಪ್ರಸ್ತಾವನೆ ಭಾಗ ಏನೇನು ಹೇಳುತ್ತೆ ಅನ್ನೋದನ್ನ ನಾವು ನೋಡಿ ನೆಕ್ಸ್ಟ್ ನಾವು ಕ್ವಶನ್. ನೋಡಿ, ಸಂವಿಧಾನದ ಪ್ರಸ್ತಾವನೆಗೆ ನಾವು ನೋಡಿದ ತಕ್ಷಣ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ನಮಗೆ ಯಾವ ಯಾವ ಅಂಶಗಳು ಫ್ಯಾಕ್ಟ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ ಅನ್ನೋದನ್ನ ನಾವು ಈಗ ಒಂದೊಂದಾಗಿ ನೋಡೋಣ. ಅದಾದ್ಮೇಲೆ IAS ಅಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ, KPSC ಅಲ್ಲಿ KS ಎಕ್ಸಾಮ್ ಅಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ, PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲಿ ರೀಸೆಂಟ್ ಆಗಿ ಯಾವ ರೀತಿ ಪ್ರಶ್ನೆಯನ್ನ ಕೇಳಿದ್ದಾರೆ ಅದ್ರ ಬಗ್ಗೆ ನಾವು ನೋಡೋಣ. ಸೊ ನೋಡಿ, ಸಂವಿಧಾನದ ಒಂದು ಪ್ರಸ್ತಾವನೆ ಭಾಗ ಏನಿದೆಯಲ್ಲ, ಈ ಸಂವಿಧಾನದ ಪ್ರಸ್ತಾವನೆ ಭಾಗವನ್ನ ನಾವು ಅಮೆರಿಕ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ಎಲ್ಲಿಂದ ಎರವಲು ಪಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಅಮೆರಿಕ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ಸೊ ಏನಪ್ಪಾ ಅಂತ ಹೇಳಿದ್ರೆ ಭಾರತ ದೇಶದ ಸಂವಿಧಾನವನ್ನ ನಾವು ಎರವಲು ಸಂವಿಧಾನ ಅಂತ ಹೇಳ್ತೇವೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಕನ್ಸಿಡರ್ಡ್ ಆಸ್ ಬಾರೋಡ್ ಕಾನ್ಸ್ಟಿಟ್ಯೂಷನ್ ಬಿಕಾಸ್ ವಿ ಹ್ಯಾವ್ ಬಾರೋಡ್ ವೇರಿಯಸ್ ಫೀಚರ್ಸ್ ಫ್ರಮ್ ವೇರಿಯಸ್ ಕಂಟ್ರೀಸ್. ಸೊ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಒಂದು ಒಳ್ಳೆ ಅಂಶಗಳು ಭಾರತ ದೇಶಕ್ಕೆ ಯಾವುದು ಅಳವಡಿಸಿದ್ರೆ ಉತ್ತಮ ಆಗುತ್ತೋ ಅಂತ ಹೇಳಿ ಅದನ್ನ ವಿಶ್ಲೇಷಣೆಯನ್ನ ಮಾಡಿ ನಮ್ಮ ಸಂವಿಧಾನದ ರಚನಾಕಾರರು ನಮ್ಮ ಸಂವಿಧಾನದಲ್ಲಿ ಅದನ್ನ ಅಳವಡಿಸಿಕೊಂಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರಬಹುದು, ಭಾರತ ಸಂವಿಧಾನ ರಚನೆ ಆಗಬೇಕಂತ ಹೇಳಿದ್ರೆ ಸುಮಾರು 60 ದೇಶಗಳ ಒಂದು ಸಂವಿಧಾನವನ್ನ, 60ಕ್ಕಿಂತ ಹೆಚ್ಚು ದೇಶಗಳ ಸಂವಿಧಾನವನ್ನ ಅಧ್ಯಯನವನ್ನ ಮಾಡಿ ಅದರಲ್ಲಿ ಯಾವ ಒಳ್ಳೆ ಅಂಶಗಳಿದಾವೋ ಅದನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಸೊ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಕೂಡ ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅಮೆರಿಕ ದೇಶದಿಂದ ಎರವಲು ಪಡ್ಕೊಂಡಿದ್ದೇವೆ. ಇನ್ನೊಂದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಫ್ಯಾಕ್ಟ್ ನಾನು ಹೇಳ್ತೇನೆ. ಏನಂತ ಹೇಳಿದ್ರೆ ನೋಡಿ, ನಮಗೆಲ್ಲ ಗೊತ್ತಿದೆ ಸಂವಿಧಾನದ ಪ್ರಸ್ತಾವನೆಯನ್ನ ಯಾವ ದೇಶದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಅಮೆರಿಕ ದೇಶ ಅಂತ ಹೇಳಿ. ಸೊ ಇನ್ನೊಂದು ಪ್ರಶ್ನೆಯನ್ನ ಕೂಡ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಸೆಂಟ್ರಲ್ ಸರ್ವಿಸ್ ಎಕ್ಸಾಮ್ ಅಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನದ ಒಂದು ಪ್ರಸ್ತಾವನೆ ಇದೆಯಲ್ಲ, ಆ ಪ್ರಸ್ತಾವನೆಯ ಭಾಷೆಯನ್ನ
ಸಂವಿಧಾನದ ಪ್ರಸ್ತಾವನೆಯ ಭಾಷೆಯನ್ನ ಯಾವ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಂತೇಳಿ ಲ್ಯಾಂಗ್ವೇಜ್ ಆಫ್ ದಿ ಪ್ರಿಯಾಂಬಲ್. ಎಸ್, ಎಕ್ಸಾಕ್ಟ್ಲಿ. ಸೊ ಲ್ಯಾಂಗ್ವೇಜ್ ಆಫ್ ದಿ ಪ್ರಿಯಾಂಬಲ್ ಎಲ್ಲಪ್ಪ ಅಂತ ಹೇಳಿದ್ರೆ ಅದನ್ನ ಆಸ್ಟ್ರೇಲಿಯಾ ದೇಶದಿಂದ ನಾವು ಎರವಲು ಪಡ್ಕೊಂಡಿದ್ದೇವೆ. ಸೊ ಸಂವಿಧಾನದ ಒಂದು ಪ್ರಸ್ತಾವನೆಯ ಪರಿಕಲ್ಪನೆಯನ್ನ ಅಮೆರಿಕಾದಿಂದ ನಾವು ಎರವಲು ಪಡ್ಕೊಂಡಿದ್ರೆ ಆ ಒಂದು ಪ್ರಸ್ತಾವನೆಯ ಭಾಷೆಯನ್ನ ನಾವು ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ಸೊ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲೇ ಪ್ರಸ್ತಾವನೆಯೊಂದಿಗೆ ಆರಂಭವಾಗ್ತಕ್ಕಂಥ ಮೊಟ್ಟ ಮೊದಲ ಸಂವಿಧಾನ ಯಾವುದು ಅಂತ ಹೇಳಿದ್ರೆ ಅದು ಅಮೆರಿಕ ದೇಶದ ಒಂದು ಸಂವಿಧಾನ. ಹಾಗಾದ್ರೆ ಇದು ಪ್ರಸ್ತಾವನೆ ಅಂದ್ರೇನು? ವಾಟ್ ಡು ಯು ಮೀನ್ ಬೈ ಪ್ರಿಯಾಂಬಲ್? ನೋಡಿ, ಸಂವಿಧಾನದ ಒಂದು ಧ್ಯೇಯೋದ್ದೇಶಗಳನ್ನ, ಮೂಲಭೂತ ತತ್ವಗಳನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಕ್ಕಂತಹ ಒಂದು ಭಾಗ. ನಾವೆಲ್ಲ ಇಂಗ್ಲಿಷಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ, ಒಂದು ಗಾದೆನೋ ಒಂದು ಹೇಳಿಕೆನೋ ನಾವು ಅಬ್ಸರ್ವ್ ಮಾಡಿದೀವಿ. ಏನಂತ ಹೇಳಿದ್ರೆ ಫೇಸ್ ಈಸ್ ಅನ್ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ. ಅಂದ್ರೆ ಮುಖ ನೋಡಿದ ತಕ್ಷಣ ವ್ಯಕ್ತಿಯ ಒಂದು ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಅದೇ ರೀತಿ ಇದು ಪ್ರಸ್ತಾವನೆ, ಏನು ಪೀಠಿಕೆ ಅಂತ ಇದೆಯಲ್ಲ, ಈ ಪೀಠಿಕೆ ಅಂತಕ್ಕಂಥದ್ದು ಸಂವಿಧಾನದ ಒಂದು ಮುಖ ಇದ್ದ ಹಾಗೆ, ಫೇಸ್ ಇದ್ದ ಹಾಗೆ. ನೀವು ಪೀಠಿಕೆನ ನೋಡಿದ ತಕ್ಷಣ ಸಂವಿಧಾನದಲ್ಲಿ ಏನಿದೆ ಅಂತ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಅಂದ್ರೆ ಸಂವಿಧಾನದ ಮೂಲಭೂತ ತತ್ವಗಳನ್ನ, ಅದರ ಉದ್ದೇಶಗಳನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಕ್ಕಂತಹ ಭಾಗ ಯಾವುದು ಅಂತ ಹೇಳಿದ್ರೆ ಅದು ಪ್ರಸ್ತಾವನೆಯ ಭಾಗ, ಪೀಠಿಕೆಯ ಭಾಗ. ಬೇರೆ ಬೇರೆ ನ್ಯಾಯ ಪಂಡಿತರು, ರಾಜಕೀಯ ನೀತಿಜ್ಞರು, ಹೌದಾ, ಸೊ ಅವರೆಲ್ಲರೂ ಕೂಡ ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ನಾನು ಹೇಳ್ತೇನೆ. ಏನಂದ್ರೆ, ಸೊ ಇಲ್ಲಿವರೆಗೂ ಪ್ರಿಯಾಂಬಲ್ ಅಲ್ಲಿ ಫಸ್ಟ್ ಯಾವ ಕಂಟ್ರಿಯಿಂದ ವಿ ಹ್ಯಾವ್ ಬಾರೋಡ್, ಒಂದು ಯಾವುದು ಅಮೆರಿಕ. ಲ್ಯಾಂಗ್ವೇಜ್ ಆಫ್ ದಿ ಪ್ರಿಯಾಂಬಲ್ ನ ಎಲ್ಲಿಂದ ತೆಗೆದಿದ್ದೀವಿ? ಆಸ್ಟ್ರೇಲಿಯಾ. ನಾವು ಸೋರ್ಸಸ್ ಆಫ್ ದಿ ಪ್ರಿಯಾಂಬಲ್ ಹೇಳೋದಕ್ಕಿಂತ ಬಿಫೋರ್ ನಾವೇನು ಹೇಳ್ತಿದ್ವಿ ಅಂದ್ರೆ ಅನೇಕ ಚಿಂತಕರು, ವಿಮರ್ಶಕರು, ಪೊಲಿಟಿಕಲ್ ಥಿಂಕರ್ಸ್ ಅವರೆಲ್ಲ ನಮ್ಮ ಭಾರತದ ಸಂವಿಧಾನದ ಕುರಿತಾಗಿ ಏನ್ ಹೇಳಿದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ನಿದ್ದೆಗಣ್ಣಲ್ಲಿ ಕೇಳಿದ್ರು ಬರ್ಬೇಕು. ಯಾಕಂದ್ರೆ ಕೇಳ್ತಾರೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳಿದ್ರು ಸರ್. ನಾಟ್ ಓನ್ಲಿ ಇಂಡಸ್ಟ್ರಿಯಲ್ ಎಕ್ಸಾಮಿನೇಷನ್, ಎಕ್ಸ್ಟೆನ್ಷನ್ ಆಫೀಸರ್, ಮಲ್ಟಿಪಲ್ ಎಕ್ಸಾಮಿನೇಷನ್ಸ್ ಅಲ್ಲಿ ಯಾವುದೇ ನೀವು PSI ಬರೋದ್ರಿ ಅಥವಾ ಯಾವುದೇ ಎಕ್ಸಾಮ್ಸ್ ಅಲ್ಲೂ ದೇ ವಿಲ್ ಆಸ್ಕ್ ಕ್ವಶನ್. ಹಾಗಾಗಿ ಇದು ಒಂದ್ ಸ್ವಲ್ಪ ಟಿಪ್ ಆಫ್ ದಿ ಟಂಗ್ ಅಲ್ಲಿ ಇರಬೇಕು. ಸೊ ಓವರ್ ಟು ಸರ್, ಯಾವ ಥಿಂಕರ್ ತುಂಬಾ ಕ್ರಿಸ್ಪ್ ಆಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಈ ಕ್ವೆಶನ್ಸ್ ಬರ್ತವೆ, ಆನ್ಸರ್ ಮಾಡಬಹುದು. ಎಸ್, ಅದರಲ್ಲಿ ಪ್ರಮುಖವಾಗಿ NA ಫಾಲ್ಕಿವಾಲಾ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಸೊ NA ಫಾಲ್ಕಿವಾಲಾರವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸಂವಿಧಾನದ ಪ್ರಸ್ತಾವನೆ ಹೆಂಗಿದೆ ಅಂತ ಹೇಳಿದ್ರೆ ಇದೊಂದು ಸಂವಿಧಾನದ ಗುರುತಿನ ಚೀಟಿ ಅಂತ. ಸೊ ಏನು, ಸಂವಿಧಾನದ ಒಂದು ಗುರುತಿನ ಚೀಟಿ ಅಂತ ಹೇಳ್ತಾರೆ. ಸರಿ, ಐಡೆಂಟಿಟಿ ಕಾರ್ಡ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಗುರುತಿನ ಚೀಟಿ, ಸಂವಿಧಾನದ ಗುರುತಿನ ಚೀಟಿ ಅಂತ ಯಾರು ಹೇಳ್ತಾರೆ ಅಂತ ಹೇಳಿದ್ರೆ NA ಫಾಲ್ಕಿವಾಲಾರವರು ಹೇಳ್ತಾರೆ, ಸಂವಿಧಾನದ ಗುರುತಿನ ಚೀಟಿ ಅಂತ ಹೇಳಿ. ಸೊ ಯಾರು NA ಫಾಲ್ಕಿವಾಲಾರವರು ಒಂದು ಪ್ರಮುಖವಾಗಿರತಕ್ಕಂತಹ ಒಂದು ನ್ಯಾಯ ಪಂಡಿತರು ಅಂತ ಹೇಳಿ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ, NA ಫಾಲ್ಕಿವಾಲಾರವರು. ಹೌದಾ? ಸೊ ಇದಾದ ನಂತರ, ಸೊ ಕೊನೆಯಲ್ಲೂ ಕೂಡ ನಾನು ಹೇಳ್ತೇನೆ ಅದನ್ನ. ಸೊ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್ ಅವರು ಇದ್ರ ಬಗ್ಗೆ ಡೈರೆಕ್ಟ್ ಆಗಿ ಇವರು ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆ ಒಂದು ಪರೀಕ್ಷೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಠಾಕೂರ್ ದಾಸ್ ಭಾರ್ಗವ್ ಅವರು, ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್. ಸೊ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್ ಅವರು ಅವ್ರೇನ್ ಹೇಳಿದ್ದಾರೆ ಸಂವಿಧಾನದ ಪ್ರಸ್ತಾವನೆಯ ಭಾಗದ ಬಗ್ಗೆ? ಸೊ ನೀವು ಬರ್ಕೋಬೇಕು. ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್ ಅವರು ಈ ಸಂವಿಧಾನದ ಪೀಠಿಕೆ ಅಂತಕ್ಕಂಥದ್ದು ಇದು ಸಂವಿಧಾನದ ಆತ್ಮ, ಹೌದಾ, ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇದು ಸಂವಿಧಾನದ ಕೀ ಟು ದಿ ಕಾನ್ಸ್ಟಿಟ್ಯೂಷನ್. ಇದು ಸಂವಿಧಾನದ ಆಭರಣ, ಜ್ಯುವೆಲ್ ಟು ದಿ ಕಾನ್ಸ್ಟಿಟ್ಯೂಷನ್, ಜ್ಯುವೆಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂತಹ ಒಂದು ಮಾತನ್ನ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್ ಅವರು ಹೇಳಿದ್ದಾರೆ. ಸೊ ಇನ್ನೊಬ್ಬರು ಪ್ರಮುಖವಾದಂತಹ ವ್ಯಕ್ತಿ ಬರ್ತಾರೆ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ KM ಮುನ್ಷಿ. ಸೊ KM ಮುನ್ಷಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸಂವಿಧಾನದ ಒಂದು ಪ್ರಸ್ತಾವನೆ ಏನಿದೆಯಲ್ಲ ಇದು ಸಂವಿಧಾನದ ಒಂದು ಜಾತಕ ಇದ್ದ ಹಾಗೆ, ಹೊರೋಸ್ಕೋಪ್ ಇದ್ದ ಹಾಗೆ ಅಂತ ಹೇಳ್ತಾರೆ. ಸೊ ನೋಡಿ, ಇಲ್ಲಿ ಪ್ರಮುಖವಾಗಿ NA ಫಾಲ್ಕಿವಾಲಾ, ಹೌದಾ, ಪಂಡಿತ್ ಠಾಕೂರ್ ದಾಸ್ ಭಾರ್ಗವ್ ಮತ್ತೆ KM ಮುನ್ಷಿ ಇವ್ರು ಹೇಳಿರ್ತಕ್ಕಂತಹ ಸ್ಟೇಟ್ಮೆಂಟ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಏನಪ್ಪಾ ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಹಾಗಾದ್ರೆ ಈ ಸಂವಿಧಾನದ ಪ್ರಸ್ತಾವನೆ ಏನ್ ಹೇಳುತ್ತೆ, ನಮ್ಗೆ ಏನ್ ತಿಳಿಸ್ಕೊಡುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಸೊ ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇದು ಅಧಿಕಾರದ ಮೂಲ, ಸೋರ್ಸ್ ಆಫ್ ದಿ ಪವರ್, ಅದ್ರ ಬಗ್ಗೆ ಹೇಳುತ್ತೆ. ಹೌದಾ, ಅಧಿಕಾರದ ಮೂಲ ಅದ್ರ ಬಗ್ಗೆ ಹೇಳ್ಕೊಡುತ್ತೆ. ಓಕೆ, ಸಂವಿಧಾನದ ಪ್ರಸ್ತಾವನೆ ಭಾಗ ಏನಿದೆಯಲ್ಲ ಹಾಗಾದ್ರೆ ಏನ್ ತಿಳಿಸ್ಕೊಡುತ್ತಿದ್ದು? ಸೊ ನೋಡಿ, ನೀವು ಸಂವಿಧಾನದ ಟೆಕ್ಸ್ಟ್ ಅನ್ನ ಓದಿದಾಗ ಏನು ಸಂವಿಧಾನದಲ್ಲಿ ಏನು ಅಲ್ಲಿ ಲೈನ್ಗಳಿದಾವೆ, ಕೀವರ್ಡ್ಗಳಿದಾವೆ, ಅದನ್ನ ಓದಿದ ನಂತರ ನಮಗೆ ಗೊತ್ತಾಗ್ತಕ್ಕಂಥ ಮೊದಲನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಸಂವಿಧಾನದ ಪ್ರಸ್ತಾವನೆ ಅಂತಕ್ಕಂಥದ್ದು ಅಧಿಕಾರದ ಮೂಲದ ಬಗ್ಗೆ, ಸೋರ್ಸ್ ಆಫ್ ಪವರ್ ಬಗ್ಗೆ ಹೇಳ್ಕೊಡುತ್ತೆ.
ಸೊ ಅಧಿಕಾರದ ಮೂಲ ಅಂದ್ರೇನು? ಸೊ ಅಂತಿಮವಾಗಿ ಅಧಿಕಾರ ಯಾರ ಕೈಯಲ್ಲಿದೆ ನೋಡಿ, ಸಂವಿಧಾನದ ಪೀಠಿಕೆಯ ಭಾಗ ಆರಂಭ ಆಗೋದೆ ಏನಪ್ಪಾ ಅಂತ ಹೇಳಿದ್ರೆ ಭಾರತದ ಪ್ರಜೆಗಳಾದ ನಾವು. ಸೊ ಅಂತಿಮವಾದಂತ ಅಧಿಕಾರ ಯಾರ ಕೈಲಿದೆ? ಸಾರ್ವಭೌಮ ಅಧಿಕಾರ, ಅಂದ್ರೆ ಸಾರ್ವಭೌಮರು ಭಾರತದ ಪ್ರಜೆಗಳು ಅಂತ ಹೇಳಿ. ಸೊ ಎರಡನೇದೇನಪ್ಪಾ ಅಂತ ಹೇಳಿದ್ರೆ ಇದು ಭಾರತದ ಒಂದು ಸ್ವರೂಪ, ರಾಜ್ಯದ ಸ್ವರೂಪ ತಿಳಿಸ್ಕೊಡುತ್ತೆ. ರಾಜ್ಯ ಅಂತ ಹೇಳಿದ್ರೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ನಾವು ದೇಶ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಭಾರತ ದೇಶದ ಸ್ವರೂಪ ಎಂತದ್ದು, ಭಾರತ ಎಂತಹ ದೇಶ ಅಂತ ಹೇಳ್ಕೊಡುತ್ತೆ. ಸೊ ಭಾರತ ಎಂತಹ ದೇಶ? ಭಾರತ ಸಾರ್ವಭೌಮ ದೇಶ, ಭಾರತ ಸಾರ್ವಭೌಮ ಸಮಾಜವಾದಿ ದೇಶ, ಭಾರತ ಜಾತ್ಯತೀತ ರಾಷ್ಟ್ರ, ಹೌದಾ, ಭಾರತ ಪ್ರಜಾಸತ್ತಾತ್ಮಕ ದೇಶ, ನೆಕ್ಸ್ಟ್ ಭಾರತ ಒಂದು ಗಣರಾಜ್ಯ. ಸೊ ಅಂದ್ರೆ ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಇದು ಅಧಿಕಾರದ ಮೂಲದ ಬಗ್ಗೆ ತಿಳಿಸ್ತಾ ಇದೆ. ಎರಡನೇದೇನಪ್ಪಾ ಅಂತ ಹೇಳಿದ್ರೆ ಇದು ಭಾರತ ದೇಶದ ಒಂದು ರಾಜ್ಯದ ಸ್ವರೂಪ, ಭಾರತ ದೇಶದ ಒಂದು ಸ್ವರೂಪದ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಇನ್ನು ಮೂರನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಿದ್ದೆ ಅಂದ್ರೆ ಭಾರತದ ಪ್ರಜೆಗಳಾದ ನಾವು ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಯಾರಿಗೂ ಪವರ್ ಯಾವ್ದಿದೆ, ಸೋರ್ಸ್ ಅಂದ್ರೆ ನಾವು. ಅದಾದ್ಮೇಲೆ ಭಾರತ ಯಾವ ತರಹದ ಒಂದು ರಾಷ್ಟ್ರ ಏನು, ಅದು ಸ್ವರೂಪ, ನೇಚರ್ ಆಫ್ ದಿ ಇಂಡಿಯನ್ ಸ್ಟೇಟ್. ಅದರಲ್ಲಿ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯವನ್ನು, ಇದು ಈ 5 ಕೀವರ್ಡ್ ವೆರಿ ಇಂಪಾರ್ಟೆಂಟ್. UPSC ಮೈನ್ಸ್ ಅಲ್ಲಿ ಕೇಳಿದ್ದಾರೆ. ಅದ್ರ ಜೊತೆಗೆ ಇವಾಗ ನಾವು ಸಾರ್ವಭೌಮ ಅಂದಿದ ತಕ್ಷಣ, ಸಾವರಾನಿಟಿ ಅಂದಿದ ತಕ್ಷಣನೇ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಎಷ್ಟೊಂದ್ ಸತಿ ನಮ್ಮ ಸಾವರಾನಿಟಿನ ಕಾಂಪ್ರಮೈಸ್ ಆಗ್ತೀವಿ. WTO ಇದೆ ಅಂದ್ರೆ ಮೈನ್ಸ್ ಆಂಗಲ್ ಓದ್ಬೇಕಾದ್ರೆ ಈ ಪ್ರಿಯಾಂಬಲ್ ಇಸ್ ವೆರಿ ಇಂಪಾರ್ಟೆಂಟ್, ಹಿಟ್ ಟಾಪಿಕ್. ಹಾಗಾಗಿ ಈಚ್ ಕೀವರ್ಡ್ ನ ಪ್ರಾಪರ್ ಆಗಿ ಓದ್ಕೋಬೇಕು. 5 ಕೀವರ್ಡ್ಸ್ ಕಾಣ್ತಿದೆ: ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ ಅಂತ ಹೇಳಿ. ಪ್ರತಿಯೊಂದು ವರ್ಡ್ ಮೀನಿಂಗ್ ಅನ್ನು, ಪ್ರತಿಯೊಂದು ಒಂದು ಸಿಂಗಲ್ ವರ್ಡ್ ಮೇಲೆ ಕೂಡ ಕ್ವಶನ್ ಗಳನ್ನ ಕೇಳಿದ್ದಾರೆ. ಅಂದ್ರೆ ಇವಾಗ ಪ್ರತಿಯೊಂದು ಮೀನಿಂಗ್ ಎಕ್ಸ್ಪ್ಲನೇಷನ್ ಸರ್. ಸೊ ಇದನ್ನ ಇನ್ನು 4 ವಿಚಾರಗಳನ್ನ ಏನಪ್ಪಾ ಅಂತ ಹೇಳಿದ್ರೆ ಪ್ರಸ್ತಾವನೆ ಭಾಗ ತಿಳಿಸ್ಕೊಡ್ತೀವಿ. ಅದಾದ ನಂತರ 1 by 1 ನಾವು ಕೀವರ್ಡ್ ಅನ್ನ ನಾವು ನೋಡ್ಕೊಂತ ಹೋಗೋಣ. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಮೂರನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಈ ಒಂದು ಪ್ರಸ್ತಾವನೆ ತಿಳಿಸ್ಕೊಡುತ್ತೆ. ಏನು ಉದ್ದೇಶ, ಏನು ಆಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅದನ್ನು ತಿಳಿಸ್ತಕ್ಕಂತ ಭಾಗ ಯಾವುದು? ಪ್ರಸ್ತಾವನೆ ಭಾಗ. ಯಾವ ಉದ್ದೇಶ ನೋಡಿ, ಭಾರತದ ಎಲ್ಲಾ ಪ್ರಜೆಗಳಿಗೆ ಏನ್ ಕೊಡ್ತೇವೆ ನಾವು? ನ್ಯಾಯವನ್ನ ಕೊಡ್ತೇವೆ, ಸ್ವಾತಂತ್ರ್ಯವನ್ನ ಕಲ್ಪಿಸ್ತೇವೆ, ಸಮತೆಯನ್ನ ಕೊಡ್ತೇವೆ, ಮತ್ತೆ ಭ್ರಾತೃತ್ವ ಭಾವನೆಯನ್ನ ಮೂಡಿಸ್ತೇವೆ ಅಂತಕ್ಕಂತ ಒಂದು ವಿಚಾರವನ್ನ, ಉದ್ದೇಶವನ್ನ ಇಟ್ಕೊಂಡಿದೆ. ಸೊ ಮೂರನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಉದ್ದೇಶಗಳನ್ನ ತಿಳಿಸ್ಕೊಡುತ್ತೆ ಪ್ರಸ್ತಾವನೆ ಭಾಗ. ಇನ್ನು 4ನೇ ಪಾಯಿಂಟ್ ಇಂಪಾರ್ಟೆಂಟ್ ನೋಡಿ, ಡೈರೆಕ್ಟ್ ಆಗಿ ಕಾಣ್ತಾ ಇದೆ ನಿಮಗೆ, ಇದನ್ನು ಕೂಡ ಕೇಳಿದ್ದಾರೆ. ಸೊ ಸಂವಿಧಾನದ ಪ್ರಸ್ತಾವನೆ ಭಾಗ ಇದರಲ್ಲಿ ಏನು ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ 1949 ನವೆಂಬರ್ 26ನೇ ತಾರೀಕಿಗೆ ಸಂವಿಧಾನವನ್ನ ಅಂಗೀಕಾರವನ್ನ ಮಾಡಿಕೊಂಡಿರ್ತಕ್ಕಂಥ ದಿನಾಂಕ ಕೂಡ ಇದು ತಿಳಿಸ್ಕೊಡುತ್ತೆ. ಸೊ ಒಂದನೇದೇನಪ್ಪಾ ಅಂತ ಹೇಳಿದ್ರೆ ಏನು, ಅಧಿಕಾರದ ಮೂಲ, ಸೋರ್ಸ್ ಆಫ್ ಪವರ್ ಯಾರ ಹತ್ರ ಇದೆ? ಭಾರತದ ಪ್ರಜೆಗಳಾದ ನಾವು, ಅಂದ್ರೆ ಜನರಲ್ ಇದೆ ಅಂತ ಹೇಳುತ್ತೆ. ಎರಡನೇದ್ದು ಭಾರತ ದೇಶದ ಸ್ವರೂಪ, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ ಅಂತ ಹೇಳುತ್ತೆ. ಮೂರನೇದ್ದು ಉದ್ದೇಶಗಳನ್ನು ತಿಳಿಸುತ್ತೆ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಭಾವನೆಯನ್ನ ಮೂಡಿಸ್ತಕ್ಕಂಥದ್ದು ಸಂವಿಧಾನದ ಉದ್ದೇಶ ಅಂತ ಹೇಳ್ಕೊಡುತ್ತೆ. ಸೊ ನೆಕ್ಸ್ಟ್ ಸಂವಿಧಾನ ಅಂಗೀಕಾರ ಆಗಿರ್ತಕ್ಕಂಥ ದಿನಾಂಕ 1949 ನವೆಂಬರ್ 26. ಈ 4 ಅಂಶಗಳ ಬಗ್ಗೆ ತಿಳಿಸ್ಕೊಡುತ್ತೆ. ನೋಡಿ, ಪ್ರಶ್ನೆ ಆಗಿದೆ ಎಕ್ಸಾಮ್ ಅಲ್ಲಿ, ಏನು ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ತಿಳಿಸ್ತಕ್ಕಂತಹ ಭಾಗ ಯಾವುದು ಅಂತ ಕೇಳಿದ್ದಾರೆ. ಯಾವ್ದು ಭಾಗ ಅಂತ ಹೇಳಿದ್ರೆ ಪ್ರಸ್ತಾವನೆ, ಪೀಠಿಕೆಯ ಭಾಗ. ಸೊ ನಾವೀಗ ಸರ್ ಹೇಳ್ದಂಗೆ ಒಂದೊಂದು ಕೀವರ್ಡ್ ಕೂಡ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ. ಸೊ ನಾವು ಒಂದೊಂದು ಕೀವರ್ಡ್ ಅನ್ನ ನಾವೀಗ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಸಾರ್ವಭೌಮ ಅಂದ್ರೇನು, ಸಮಾಜವಾದಿ ಅಂದ್ರೇನು, ಜಾತ್ಯತೀತ ಅಂದ್ರೇನು, ಪ್ರಜಾಸತ್ತಾತ್ಮಕ ಅಂದ್ರೇನು, ಗಣರಾಜ್ಯ ಏನು ಅಂತ ಹೇಳಿ. ಸೊ ನೋಡಿ, ಫಸ್ಟ್ ಒನ್ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಇದು ಸಾರ್ವಭೌಮ ಅಂತ ಹೇಳಿ. ಏನು ಸಾರ್ವಭೌಮ? ಭಾರತ ದೇಶವನ್ನ ಸಾರ್ವಭೌಮ ರಾಷ್ಟ್ರ ಅಂತ ಹೇಳಿ ಕರಿತೇವೆ. ಸೊ ನೋಡಿ, 1947 ಆಗಸ್ಟ್ 15ಕ್ಕಿಂತ ಮುಂಚಿತವಾಗಿ 1947 ಆಗಸ್ಟ್ 15ಕ್ಕಿಂತ ಮುಂಚಿತವಾಗಿ ಭಾರತ ದೇಶವನ್ನ ಸಾರ್ವಭೌಮ ರಾಷ್ಟ್ರ ಅಂತ ಹೇಳಿ ಕರೀಲಿಕ್ಕೆ ಆಗ್ತಾ ಇರ್ಲಿಲ್ಲ. ಇದಕ್ಕಿಂತ ಮುಂಚೆ ಯಾಕೆ? ಭಾರತ ದೇಶ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಸೊ ಸಾರ್ವಭೌಮ ರಾಷ್ಟ್ರ ಅಂತ ಹೇಳ್ಬೇಕಂತ ಹೇಳಿದ್ರೆ ಆ ದೇಶ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸ್ವತಂತ್ರವಾಗಿರಬೇಕು. ಅಂದ್ರೆ ತನ್ನ ಅಧಿಕಾರವನ್ನ ಚಲಾಯಿಸಲಿಕ್ಕೆ, ತನ್ನ ಭೂ ಪ್ರದೇಶದಲ್ಲಿ ತನ್ನ ಅಧಿಕಾರವನ್ನ ಚಲಾಯಿಸಲಿಕ್ಕೆ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸ್ವತಂತ್ರವಾಗಿರಬೇಕು. ಯಾವುದೇ ಒಂದು ಬಾಹ್ಯವಾದಂತಹ ದೇಶದ ಒಂದು ಆಳ್ವಿಕೆಗೆ ಒಳಪಟ್ಟಿರಬಾರದು. ಸೊ ಅಂತಹ ದೇಶಕ್ಕೆ ನಾವು ಸಾರ್ವಭೌಮ ರಾಷ್ಟ್ರ ಅಂತ ಹೇಳಿ ಕರಿತೇವೆ. ಮತ್ತೆ ಒಂದು ಹುಡುಗರಲ್ಲಿ ಕನ್ಫ್ಯೂಷನ್ ಬರುತ್ತೆ, ಸರ್ ನೀವು ಬಾಹ್ಯವಾಗಿನೂ ಏನೋ ಸ್ವತಂತ್ರವಾಗಿರಬೇಕು, ಯಾರ ಒಂದು ಪ್ರಭಾವಕ್ಕೆ ಆಳ್ವಿಕೆಗೆ ಒಳಪಡಬಾರದು, ಮತ್ತೆ ಆಂತರಿಕವಾಗಿಯೂ ಕೂಡ ಅಧಿಕಾರವನ್ನು ಹೊಂದಿರಬೇಕಂತ ಹೇಳ್ತೀರಾ. ಮತ್ತೆ ಭಾರತ ದೇಶ ವಿಶ್ವಸಂಸ್ಥೆಯ ಒಂದು ಸದಸ್ಯತ್ವ ರಾಷ್ಟ್ರವನ್ನು ಪಡ್ಕೊಂಡಿದೆ, ಭಾರತ ದೇಶ ಕಾಮನ್ವೆಲ್ತ್ ಸದಸ್ಯ ರಾಷ್ಟ್ರತ್ವವನ್ನು ಪಡ್ಕೊಂಡಿದೆ ಅಂತ ಹೇಳ್ತಾರೆ. ನೋಡಿ, ಭಾರತ ಇದನ್ನು ವಿಶ್ವಸಂಸ್ಥೆ ಸ್ಥಾಪನೆ ಆಗಿರ್ತಕ್ಕಂತಹ ಒಂದು ಕಾಲಾವಧಿಯಲ್ಲಿ, ವಿಶ್ವಸಂಸ್ಥೆ ಸ್ಥಾಪನೆಯಾದ ಒಂದು 6 ದಿನಕ್ಕೆ ಆ ಒಂದು ಸದಸ್ಯತ್ವವನ್ನು 1945 ಅಕ್ಟೋಬರ್ 30ನೇ ತಾರೀಕಿಗೆ ಭಾರತ ದೇಶ ಆ ಒಂದು ವಿಶ್ವಸಂಸ್ಥೆಯ ಒಂದು ಸದಸ್ಯತ್ವವನ್ನು ಪಡ್ಕೊಳ್ಳುತ್ತೆ.
ಸೊ ಅದಾದ ನಂತರ 1949ರಲ್ಲಿ ಕಾಮನ್ವೆಲ್ತಿನ ಒಂದು ಸದಸ್ಯ ರಾಷ್ಟ್ರ ಆಗುತ್ತೆ. ಈ ಒಂದು ವಿಶ್ವಸಂಸ್ಥೆ ಆಗಿರ್ಬೋದು, ಕಾಮನ್ವೆಲ್ತ್ ಆಗಿರ್ಬೋದು, ಬೇರೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸದಸ್ಯರಾಗಿರೋದ್ರಿಂದ ಕಾರಣಕ್ಕಾಗಿ ಯಾವುದೇ ಒಂದು ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗೋದಿಲ್ಲ. ಸೊ ಅವ್ರು ಹೇಳಿರ್ತಕ್ಕಂಥದ್ದು ಎಲ್ಲದನ್ನೂ ಕೂಡ ಒಪ್ಪಬೇಕಂತಿಲ್ಲ. ಒಂದು ಒಪ್ಪಂದ ಆಗಿರುತ್ತೆ, ಒಂದು ಅಂತಾರಾಷ್ಟ್ರೀಯ ಸಹಕಾರಕ್ಕಾಗಿ ಮಾತ್ರ ಈ ಒಂದು ಸದಸ್ಯತ್ವನ ಪಡ್ಕೊಂಡಿರ್ತಾರೆ. ಆದರೆ ಭಾರತ ದೇಶ ಮುಕ್ತವಾಗಿ ತನ್ನ ಅಧಿಕಾರವನ್ನ ಆಂತರಿಕವಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಹೌದು ಹೌದು ಯಾಕಂದ್ರೆ ದ ಇಂಟರ್ನ್ಯಾಷನಲ್ ಹೌದು ಹೌದು ಎಸ್ಪೆಷಲಿ ಫಾರ್ ಮೀನ್ಸ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ದೇ ಕ್ಯಾನ್ ಕನೆಕ್ಟ್ ಸಾವರಾನಿಟಿ ಆಫ್ ದಿ ಇಂಡಿಯನ್ ಸ್ಟೇಟ್. ಹೌದು, ವೆರಿ ವೆರಿ ಇಂಪಾರ್ಟೆಂಟ್. ನೋಟ್ ಮಾಡಲಿ, ಬರೆದಿಟ್ಕೊಂಡಿರಿ, ಇದ್ರ ಮೇಲೆ ಕ್ವೆಶ್ಚನ್ಸ್ ಬರ್ತವೆ. ನೆಕ್ಸ್ಟ್ ಎರಡನೇದೇನಪ್ಪ ಅಂತ ಹೇಳಿದ್ರೆ ಸಮಾಜವಾದಿ ರಾಷ್ಟ್ರ. ನೋಡಿ, ಭಾರತ ದೇಶದ ಸಮಾಜವಾದಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಸಮಾಜವಾದಿ. ನಾವು ಇನ್ ಡೀಟೇಲ್ ಆಗಿ ಹೇಳ್ಕೊಂತ ಹೋದ್ರೆ ಇದಕ್ಕೆ ಒಂದು ಕ್ಲಾಸ್ ಬೇಕಾಗುತ್ತೆ. ನಾನು ಶಾರ್ಟ್ ಆಗಿ ಕನ್ಸೈಸ್ಡ್ ಮಾಡಿ ನಾನು ಅದಕ್ಕೆ ಸ್ವಲ್ಪ ಕನ್ಫೈನ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ಭಾರತ ದೇಶದ ಒಂದು ಸಮಾಜವಾದಿ ವ್ಯವಸ್ಥೆ ಪ್ರಜಾಸತ್ತಾತ್ಮಕ ಸಮಾಜವಾದಿ ವ್ಯವಸ್ಥೆ ಅಂತ ಹೇಳ್ತೇವೆ. ಡೆಮೋಕ್ರೆಟಿಕ್ ಸೋಷಿಯಲಿಸಂ ಅನ್ನ ನಾವು ಅಳವಡಿಸ್ಕೊಂಡಿದ್ದೇವೆ. ಸಮಾಜವಾದಿ ಅಂತ ಹೇಳಿದ್ರೆ ಕಾರ್ಲ್ ಮಾರ್ಕ್ಸ್ ಹೇಳಿರ್ತಕ್ಕಂತಹ ಸಮಾಜವಾದ ಅಲ್ಲ. ಆ ಸಮಾಜವಾದ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ಉತ್ಪಾದನಾಂಗಗಳು ಸರ್ಕಾರದಲ್ಲಿ ಇರಬೇಕು, ಹೌದಾ? ಆಮೇಲೆ ಯಾವುದೇ ರೀತಿಯಾದಂತಹ ಒಂದು ಖಾಸಗಿಯ ಒಂದು ಆಸ್ತಿಯ ಒಂದು ಪರಿಕಲ್ಪನೆ ಇರೋಂಗಿಲ್ಲ. ಬಟ್ ಭಾರತ ದೇಶದಲ್ಲಿ ಮಾಡ್ತೀನಿ ಸರ್. ಯಾಕೆ ಸಮಾಜವಾದದ ಕಾರ್ಲ್ ಮಾರ್ಕ್ಸ್ ಕೊಟ್ಟಿದೆ ಅಂತ ಹೇಳಿದ್ರೆ ಪ್ರಾಬಬಲಿ ವಿಚ್ ಹ್ಯಾಪನ್ಡ್ ಇನ್ ರೆವಲ್ಯೂಷನ್ಸ್, ಫ್ರೆಂಚ್ ರೆವಲ್ಯೂಷನ್, ವೇರ್ ನಾನು ಸಮಾಜವಾದ ಅಂತ ಹೇಳಿದ್ರೆ ಒಂದ್ 2-3 ಕ್ರಿಸ್ಪ್ ಬ್ರೇಕ್ ಮಾಡ್ತೀನಿ ಸರ್. ಸಮಾಜವಾದ, ಸಮಾನತವಾದ, ಬಂಡವಾಳಶಾಹಿ, ಇವು 3 ಸಿದ್ಧಾಂತಗಳು. ಅದು ಅರ್ಥಶಾಸ್ತ್ರದಲ್ಲಿ ನಾವು ಪಾಠ ಮಾಡಬೇಕಾದ್ರೆ ವಿ ಶಲ್ ಎಲಾಬರೇಟ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಅರ್ಥಶಾಸ್ತ್ರ ಅಂದಿದ ತಕ್ಷಣ ವಿ ಗಾಟ್ ಇಟ್ ನೋ ಏನಂತ ಹೇಳಿದ್ರೆ ಟಾರ್ಗೆಟ್ 360 ಅಂತ ಹೇಳಿ ಒಂದು ಜನರಲ್ ಸ್ಟಡೀಸ್ ಕೋರ್ಸ್ PSI ESI ಎಕ್ಸಾಮಿನೇಷನ್ಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಬ್ಯಾಚ್ ಸ್ಟಾರ್ಟ್ ಮಾಡಿದೀವಿ. ಟಿಪ್ಪು ಸುಲ್ತಾನ್ ಸರ್ ಪಾಲಿಟಿಕ್ ಮಾಡ್ತಾರೆ, ನಾನು ಮೆಂಟಲ್ ಎಬಿಲಿಟಿ ಮಾಡ್ತೀನಿ, ಶಾಂತಪ್ಪ ಸರ್ ಮಾಡರ್ನ್ ಹಿಸ್ಟ್ರಿ ಮತ್ತೆ HYT ಮಾಡ್ತಾರೆ, ಸತೀಶ್ ಜೋಗ ಸರ್ ಜಿಯೋಗ್ರಫಿ ಮಾಡ್ತಾರೆ, ಆರ್ ಮಂಜುನಾಥ್ ಸರ್, ಹುಸೇನಪ್ಪ ನಾಯಕ್ ಸರ್, ಲಾಲ್ ಸಾಬ್ ಸರ್ ಸೈನ್ಸ್, ಹುಸೇನಪ್ಪ ನಾಯಕ್ ಸರ್ ಕರ್ನಾಟಕ ಹಿಸ್ಟ್ರಿ ಮತ್ತೆ ಕರೆಂಟ್ ಅಫೇರ್ಸು, ಆರ್ ಮಂಜುನಾಥ್ ಸರ್ ಮಧ್ಯಕಾಲೀನ ಇತಿಹಾಸ ಮತ್ತು ಏನ್ಷಿಯಂಟ್ ಹಿಸ್ಟ್ರಿ. ಆ ಕಂಪ್ಲೀಟ್ ಸ್ಟ್ರಕ್ಚರ್ಡ್ ಕ್ಲಾಸಸ್, ಚಾಪ್ಟರ್ ವೈಸು, ಸಬ್ಜೆಕ್ಟ್ ವೈಸು ಕ್ಲಾಸು, ಜೊತೆಗೆ 15 days ಒನ್ಸ್ ಟೆಸ್ಟು, ಎವ್ರಿ ವೀಕ್ ಕ್ವೆಶನ್ ಪೇಪರ್ ಡಿಸ್ಕಷನ್ಸ್ ಎಲ್ಲ ಇರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು 9353654451 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನಾನು ಸಮಾಜವಾದ ಅಂದ್ರೆ ಅಂತ ಹೇಳ್ತಾ ಇದ್ದೆ ಸರ್. ಸಮಾಜವಾದ ಅಂತ ಹೇಳಿದ್ರೆ ಏನಿಲ್ಲ, ಸಿಂಪಲ್. ಒಂದು 10 ಜನದ ಹತ್ರ ದುಡ್ಡಿತ್ತು ಅಂತ ತಿಳ್ಕೊಳ್ಳಿ, ABCD 10 ಜನದ ಹತ್ರ ಒಂದು 100 ಕೋಟಿ ಇದೆ. ಆ 100 ಕೋಟಿ ಇಸ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿದವ್ರಿಗೆ ಎಲ್ಲರಿಗೂ ಹಂಚ್ಕೊಳೋದೆ ಸಮಾಜವಾದ, ಅಂದರೆ ಸೋಷಿಯಲಿಸಂ. ಎಕ್ಸಾಂಪಲ್, ಈಗ ನೀವು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ತಗೊಂಡ್ರಿ ಅಂತ ಹೇಳಿದ್ರೆ ಫ್ರೀ ಬೀಸ್ ಕೊಡೋದು, ಯಾಕೆಂದ್ರೆ ಟು ಅಚೀವ್ ವೆಲ್ಫೇರ್ ಸ್ಟೇಟ್, ಅದೇ ಸಮಾಜವಾದ. ಇಲ್ಲಿ ಇರ್ತಕ್ಕಂಥ ಒಂದು ಪ್ರಿನ್ಸಿಪಲ್. ಬಂಡವಾಳಶಾಹಿ ಅಂತ ಹೇಳಿದ್ರೆ ಫುಲ್ ಕಂಪ್ಲೀಟ್ಲಿ ಒಬ್ಬರ ಹತ್ರನೇ, ಒಂದು 10 ಜನದ ಹತ್ರನೇ ಎಲ್ಲ ವೆಲ್ತ್ ಅಕ್ಯುಮಿಲೇಷನ್ ಇರ್ತಕ್ಕಂಥದ್ದು, ದಟ್ ಈಸ್ ಬಂಡವಾಳ ಶಾಹಿ. ಸಮಾನತವಾದ ಅಂತ ಹೇಳಿದ್ರೆ 100 ಕೋಟಿ ಇತ್ತಲ್ಲ, ಅವ್ರು ಎಲ್ಲರ ಹತ್ರ ಎಲ್ಲ ಈಕ್ವಲ್ ಮಾಡುತ್ತೆ ಸಮಾನತವಾದ. ಇವು 3 ಸಿದ್ಧಾಂತಗಳು. ಬಟ್ ನಾವಿಲ್ಲಿ ಯಾವ್ದು ಮಾಡ್ತಾ ಇದೀವಿ? ಸಮಾಜವಾದ. ಸಮಾಜವಾದ ಅಂತ ಹೇಳಿದ್ರೆ ಒಂದು 100 ಜನ ಇದ್ದಾರೆ, ಒಳ್ಳೆ ದುಡ್ಡು ಇಟ್ಕೊಂಡ್ರು. ಅವ್ರವ್ರ ಹತ್ರ ನಾವು ಸ್ವಲ್ಪ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಎಲ್ರಿಗೂ ಏನ್ ಮಾಡ್ತೀವಿ? ಹಂಚಿಕೆ ಮಾಡ್ತೀವಿ. ಅಂದ್ರೆ ಬಡವರಿಗೆ ಫ್ರೀ ರೇಷನ್ ಕೊಡೋದು, ಅಥವಾ ಫ್ರೀವೀಸ್ ಅಲ್ಲಿ ನಾವು ಗ್ಯಾರಂಟಿ ಸ್ಕೀಮ್ಸ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋದು. ಇದೇನು ಸಮಾಜವಾದದ ಪ್ರಿನ್ಸಿಪಲ್ಸ್ ಅನ್ನ ಅಚೀವ್ ಮಾಡ್ಲಿಕ್ಕೋಸ್ಕರ ಮಾಡ್ತಕ್ಕಂಥದ್ದು ಸಮಾಜವಾದ. ಐ ಥಿಂಕ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಸಮಾಜವಾದ ಅಂತ ಹೇಳಿದ್ರೆ ಏನು ವೆಲ್ತ್ ಅಕ್ಯುಮಿಲೇಷನ್ ಇರುತ್ತಲ್ಲ ಅದರಿಂದ ಸ್ವಲ್ಪ ಕಲೆಕ್ಟ್ ಮಾಡಿ ಎಲ್ರಿಗೂ ಹಂಚಿಕೆಯನ್ನ ಮಾಡ್ತಕ್ಕಂಥ ಸಿದ್ಧಾಂತವನ್ನ ನಾವು ಸಮಾಜವಾದ ಅಂತ ಹೇಳಿ ಕರಿತೀವಿ. ಎಸ್, ಓವರ್ ಟು ಸರ್. ನೆಕ್ಸ್ಟ್ ಕೀವರ್ಡ್ ನ ಎಕ್ಸ್ಪ್ಲೇನ್ ಮಾಡಿ. ನೋಡಿ ಸರ್, ಏನ್ ಹೇಳಿದ್ರು ಸ್ವಲ್ಪ ಅದನ್ನ ಬ್ರೀಫ್ ಮಾಡ್ಬಿಡ್ತೀನಿ. ಸಮಾಜವಾದ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಕಾರ್ಲ್ ಮಾರ್ಕ್ಸ್ ಹೇಳಿರ್ತಕ್ಕಂತಹ ಸಮಾಜವಾದದ ಪರಿಕಲ್ಪನೆ ಮತ್ತೆ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಒಂದು ಸಮಾಜವಾದಿ ಪರಿಕಲ್ಪನೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನಿದೆ ಅಂತ ಹೇಳಿದ್ರೆ ಸ್ವಲ್ಪ ಅನ್ನೋಕ್ಕಿಂತ ಒಂದು ಪ್ರತ್ಯೇಕವಾದಂತಹ ಒಂದು ಕೆಲವೊಂದಿಷ್ಟು ವಿಚಾರಧಾರೆಗಳು ಇದಾವೆ. ನೀವು ಕಾರ್ಲ್ ಮಾರ್ಕ್ಸ್ ಹೇಳಿರ್ತಕ್ಕಂಥ ಸಮಾಜವಾದಿ, ನಮ್ಮ ಸೋಷಿಯಲಿಸಂ ನ ವಿ ಕಾಲ್ ಇಟ್ ಆಸ್ ನೆಹರುವಿಯನ್ ಸೋಷಿಯಲಿಸಂ. ಹೌದು. ಆಮೇಲೆ ಡೆಮೋಕ್ರೆಟಿಕ್ ಸೋಷಿಯಲಿಸಂ, ನೆಹರುವಿಯನ್ ಸೋಷಿಯಲಿಸಂ. ಹೌದು. ಆಮೇಲೆ ಈ ಒಂದು ಸಮಾಜವಾದ ಏನಿದೆಯಲ್ಲ ಇದು ಕಾರ್ಲ್ ಮಾರ್ಕ್ಸ್ ಹೇಳಿರ್ತಕ್ಕಂತಹ ಒಂದು ವಿಚಾರಧಾರೆಗಳು ಮತ್ತೆ ಗಾಂಧೀಜಿಯವರ ವಿಚಾರಧಾರೆಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ಸಿಂಥಿಸಿಸ್, ಸಮ್ಮಿಶ್ರಣ ಅಂತ ಹೇಳ್ತೇವೆ. ಅಂತಹ ಸಮಾಜವಾದವನ್ನ ನಾವು ಅಳವಡಿಸ್ಕೊಂಡಿದ್ದೇವೆ. ನಾವು ಭಾರತ ದೇಶದ ಒಂದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಡಕವಾಗಿರ್ತಕ್ಕಂಥ ಸಮಾಜವಾದಿ ಪರಿಕಲ್ಪನೆ ಅಂದ್ರೆ ಡೆಮೋಕ್ರೆಟಿಕ್ ಸೋಷಿಯಲಿಸಂನ ಒಂದು ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿನ ಬಡತನವನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಎಲ್ರಿಗೂ ಕೂಡ ಸಮಾನವಾಗಿ
ಮೂಲಭೂತವಾಗಿರ್ತಕ್ಕಂತಹ ಹಕ್ಕುಗಳನ್ನ ಕಲ್ಪಿಸ್ತಕ್ಕಂತಹ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು ನಾರ್ಮಲ್ ಆಗಿ. ಸೊ ನೆಕ್ಸ್ಟ್ ನಾವು ಕೀವರ್ಡ್ಗೆ ಹೋಗೋಣ. ಏನಪ್ಪಾ ಅಂತ ಹೇಳಿ ಸಮಾಜವಾದಿ ಅಂತ ಬಂದ ತಕ್ಷಣ ಇನ್ನೊಂದು ಮಾತು ಬರ್ತಾ ಇದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನ್ ಮಾಡುತ್ತಪ್ಪ ಅಂತ ಹೇಳಿ 1955 ಅವಧಿ ಸೆಷನ್ ನಲ್ಲಿ ಈ ಒಂದು ಸಮಾಜವಾದಿ ಪರಿಕಲ್ಪನೆಯನ್ನ ತಗೊಂಡು ಬರಬೇಕು ಅನ್ನುವಂತಹ ಒಂದು ವಿಚಾರವನ್ನ ವ್ಯಕ್ತಪಡಿಸ್ತಾ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾರತ ಸಂವಿಧಾನ ಏನು ಜಾರಿಗೆ ಬರುತ್ತಲ್ಲ 1950 ಜನವರಿ 26ನೇ ತಾರೀಕಿಗೆ, ಆ ಸಂದರ್ಭದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಈ ಸಮಾಜವಾದಿ, ಜಾತ್ಯತೀತ ಮತ್ತೆ ಸಮಗ್ರತೆ ಅಂತಕ್ಕಂತಹ ಪದಗಳು, 3 ಪದಗಳು ನಮ್ಮ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಸೊ ಅದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ 1976ರಲ್ಲಿ 42ನೇ ತಿದ್ದುಪಡಿಯನ್ನ ಮಾಡ್ತಾರೆ. 1976ರಲ್ಲಿ 42ನೇ ತಿದ್ದುಪಡಿಯನ್ನ ಮಾಡಿ 3 ಪದಗಳನ್ನ 42ನೇ ತಿದ್ದುಪಡಿಯನ್ನ ಮಾಡಿ 3 ಪದಗಳನ್ನ ಸೇರಿಸ್ತಾರೆ. ಒಂದು ಸಮಾಜವಾದಿ, ನೆಕ್ಸ್ಟ್ ಜಾತ್ಯತೀತ ಅಂತ ಹೇಳಿದ್ರೆ ಧರ್ಮನಿರಪೇಕ್ಷತಾ ರಾಷ್ಟ್ರ, ನೆಕ್ಸ್ಟ್ ಸಮಗ್ರತೆ ಅಂತಕ್ಕಂಥ 3 ಪದಗಳನ್ನ ಸೇರಿಸ್ತಾರೆ. ಸೊ ಮೂಲ ಸಂವಿಧಾನದಲ್ಲಿ ಈ 3 ಪದಗಳು ಇರಲಿಲ್ಲ. ಇದ್ರ ಮೇಲೂ ಕೂಡ ಪ್ರಶ್ನೆ ಬಂದಿದೆ, ಯಾವ ತಿದ್ದುಪಡಿಯ ಮೂಲಕ 3 ಪದಗಳನ್ನ ಸೇರಿಸಿದ್ರು? ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅಂತಕ್ಕಂತಹ 3 ಪದಗಳು. ಹಾಗಾದ್ರೆ ಜಾತ್ಯತೀತ ಅಂತಂದ್ರೇನು ನೋಡಿ, ಭಾರತವನ್ನ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಕರಿತೇವೆ, ಭಾರತವನ್ನ ಧರ್ಮ ನಿರಪೇಕ್ಷ ರಾಷ್ಟ್ರ ಅಂತ ಹೇಳಿ ಕರಿತೇವೆ. ಭಾರತ ದೇಶ ಎಂತಹ ಒಂದು ಅದ್ಭುತ ರಾಷ್ಟ್ರ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಜಗತ್ತಿನ 8 ಪ್ರಮುಖ ಧರ್ಮದ ದೇಶದ ಪ್ರಮುಖ ಧರ್ಮದ ಜನರು ದೇಶದಲ್ಲಿ ವಾಸ ಮಾಡ್ತಾರೆ. ಅಂತಹ ಬೇರೆ ಬೇರೆ ಪುಣ್ಯಭೂಮಿ, ಕಾಮಧೇನು ಅಂತ ಹೇಳ್ತೇವೆ, ಕರುಣಾಮಯಿ ಕಾಮಧೇನು ಅಂತ ಹೇಳ್ತೇವೆ. ಸೊ ಎಲ್ರಿಗೂ ಕೂಡ ಆಶ್ರಯವನ್ನು ನೀಡಿರ್ತಕ್ಕಂತಹ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಭಾರತ ದೇಶ. ಇಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ನರಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ಖರಿದ್ದಾರೆ, ಪಾರ್ಸಿಗಳಿದ್ದಾರೆ. ಅದೇ ರೀತಿ ವಿವಿಧ ಜಾತಿ, ಮತ, ಪಂಗಡ, ಬುಡಕಟ್ಟಿನ ಜನರಿದ್ದಾರೆ. ಸೊ ಇಂತಹ ಒಂದು ವಿಭಿನ್ನತೆಯನ್ನು ಒಳಗೊಂಡಿರ್ತಕ್ಕಂಥ ದೇಶ ಎಲ್ರಿಗೂ ಕೂಡ ಸಮಾನವಾದಂತಹ ಅವಕಾಶವನ್ನು ಕೊಟ್ಟಿದೆ. ಹಾಗಾದ್ರೆ ಜಾತ್ಯತೀತ ರಾಷ್ಟ್ರ ಅಂದ್ರೆ ಏನು? ಧರ್ಮ ನಿರಪೇಕ್ಷ ರಾಷ್ಟ್ರ ಅಂದ್ರೆ ಯಾವ ದೇಶಕ್ಕೆ ನಾವು ಧರ್ಮ ನಿರಪೇಕ್ಷ ರಾಷ್ಟ್ರ ಅಂತೀವಿ ಅಂತ ಹೇಳಿದ್ರೆ, ಯಾವ ದೇಶದಲ್ಲಿ ಅಧಿಕೃತವಾದಂತಹ ಧರ್ಮ ಇದು ಅಂತ ಹೇಳಿ ಘೋಷಣೆ ಮಾಡಿರುವುದಿಲ್ಲವೋ ಅಂತಹ ಒಂದು ದೇಶವನ್ನ ನಾವು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೇವೆ. ಮತ್ತೆ ಎಲ್ಲಾ ಧರ್ಮಗಳಿಗೂ ಸಮಾನವಾದಂತಹ ಅವಕಾಶವನ್ನ ಕಲ್ಪಿಸಿರ್ತಕ್ಕಂತಹ ರಾಷ್ಟ್ರಕ್ಕೂ ಕೂಡ ನಾವು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೇವೆ. ನೋಡಿ, ಭಾರತ ದೇಶ ಜಾತ್ಯತೀತ ರಾಷ್ಟ್ರ ಯಾಕಂತ ಹೇಳಿದ್ರೆ, ಇಲ್ಲಿ ಯಾವುದೇ ಒಂದು ಧರ್ಮ ಅಧಿಕೃತವಾದಂತಹ ಧರ್ಮ ಅಂತ ಹೇಳಿ ಭಾರತ ಸಂವಿಧಾನ ಘೋಷಣೆ ಮಾಡಿಲ್ಲ. ಮತ್ತೆ ಇಂಡಿಯನ್ ಸೆಕ್ಯುಲರಿಸಂ ಅಲ್ಲಿ ಸ್ಟೇಟ್ ವಿಲ್ ನಾಟ್ ಪ್ರಮೋಟ್ ಎನಿ ರಿಲಿಜನ್, ಯಾವ ಒಂದು ಪರ್ಟಿಕ್ಯುಲರ್ ಧರ್ಮವನ್ನ ಪ್ರಮೋಟ್ ಮಾಡಲ್ಲ. ಈಕ್ವಲ್ ಫಾರ್ ಎಲ್ಲರಿಗೂ ಕೂಡ ಸಮಾನವಾದ ಜಾತ್ಯತೀತ. ನೀವು ಯಾವುದೇ ಧರ್ಮವನ್ನ ಫಾಲೋ ಮಾಡಿ, ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ದಿ ರಿಲಿಜಿಯನ್. ಯಾವುದೇ ರೀತಿಯಾದಂತಹ ಒಂದು ಧರ್ಮವನ್ನು ನೀವು ಪಾಲನೆ ಮಾಡಬಹುದು ಅಂತಂದ್ರೆ ಎಲ್ರಿಗೂ ಕೂಡ ಸಮಾನವಾದಂತಹ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ. ಆದ್ರೆ ನೀವು ಇಲ್ಲಿ ಗಮನಿಸಬೇಕು, ಸತ್ತಾತ್ಮಕ ಅಂತಕ್ಕಂಥ ಪದ ಇದೆ ನೋಡಿ. ಪ್ರಜಾಸತ್ತಾತ್ಮಕ ಅಂದ್ರೆ ನಮ್ಗೆಲ್ರಿಗೂ ಗೊತ್ತೇ ಇದೆ, ಭಾರತದ ದೇಶ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರತಕ್ಕಂಥ ರಾಷ್ಟ್ರ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಸರ್ಕಾರದ ವ್ಯವಸ್ಥೆಯಲ್ಲಿ ಜನರು ಅದನ್ನು ಪಾಲ್ಗೊಳ್ತಾ ಇದ್ರೆ ಅಂತಹ ಒಂದು ವ್ಯವಸ್ಥೆಯನ್ನ ನಾವು ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತ ಹೇಳ್ತೇವೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ 2 ರೀತಿಯ ವ್ಯವಸ್ಥೆಗಳು ಬರ್ತವೆ, ನೇರ ಪ್ರಜಾಪ್ರಭುತ್ವ ಮತ್ತು ಪರೋಕ್ಷ ಪ್ರಜಾಪ್ರಭುತ್ವ. ಭಾರತ ದೇಶದಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಇರತಕ್ಕಂಥದ್ದು. ಹೌದು. ಸೊ ನಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಏನಪ್ಪಾ ಅಂತ ಹೇಳಿದ್ರೆ ನೇರವಾಗಿ ಕಾನೂನುಗಳನ್ನ ಮಾಡ್ತಕ್ಕಂಥದ್ದು, ಅದನ್ನ ಕಾರ್ಯಾಂಗ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಸೊ ನೆಕ್ಸ್ಟ್ ಗಣರಾಜ್ಯ ನೋಡಿ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟರ್ಮ್. ಗಣರಾಜ್ಯ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಗಣರಾಜ್ಯದ ಏನಪ್ಪಾ ಅಂತ ಹೇಳಿದ್ರೆ, ಗಣರಾಜ್ಯವನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ 2 ರೀತಿಯ ಒಂದು ನಾವು ಪ್ರಕಾರಗಳನ್ನು ಕಾಣ್ತೇವೆ, ವಿಧಗಳನ್ನ. ಏನಪ್ಪಾ ಅಂದ್ರೆ ರಾಜಪ್ರಭುತ್ವ ಮತ್ತೆ ಗಣರಾಜ್ಯ. ಸೊ ನೋಡಿ, ಬ್ರಿಟನ್ ದೇಶಕ್ಕೆ ನಾವು ಗಣರಾಜ್ಯ ಅನ್ನಲ್ಲ. ಯಾಕೆ? ಅಲ್ಲಿ ರಾಜಪ್ರಭುತ್ವ ಇದೆ, ಅಲ್ಲಿ ರಾಜಪ್ರಭುತ್ವ ಇದೆ. ಆದ್ರೆ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಮತ್ತು ಅದು ಗಣರಾಜ್ಯ. ಯಾಕಂತ ಹೇಳಿದ್ರೆ ರಾಷ್ಟ್ರದ ಮುಖ್ಯಸ್ಥ, ಹೆಡ್ ಆಫ್ ದ ಸ್ಟೇಟ್ ಯಾರು? ರಾಷ್ಟ್ರಪತಿ. ನಮ್ಮ ದೇಶದಲ್ಲಿ ಬ್ರಿಟನ್ ದೇಶದಲ್ಲಿ ಕಿಂಗ್. ಸೊ ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ರಾಷ್ಟ್ರದ ಮುಖ್ಯಸ್ಥ ಆಗಿರೋದ್ರಿಂದ ರಾಷ್ಟ್ರದ ಮುಖ್ಯಸ್ಥರು ಪ್ರತ್ಯಕ್ಷವಾಗ್ಲಿ ಆಗ್ಲಿ ಪರೋಕ್ಷವಾಗ್ಲಿ ಚುನಾಯಿತರಾಗಿರ್ಬೇಕು. ಭಾರತ ದೇಶದಲ್ಲಿ ಪರೋಕ್ಷವಾಗಿ ಚುನಾಯಿತರಾಗ್ತಾರೆ. ಸೊ ಗಣರಾಜ್ಯ ಅಂತ ಹೇಳಿದ್ರೆ ಸಿಂಪಲ್, ರಾಷ್ಟ್ರದ ಮುಖ್ಯಸ್ಥರಾದಂತಹವರು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಚುನಾಯಿತರಾಗಿರ್ಬೇಕು. ಈಗ ವಂಶ ಪಾರಂಪರ್ಯವಾಗಿ ಬ್ರಿಟನ್ ದೇಶದಲ್ಲಿ ತುಂಬಾ ಸಿಂಪಲ್, ನಾಳೆ ನೀವು ಬೇಕಿದ್ರು ಪ್ರೆಸಿಡೆಂಟ್. ಹೌದು, ಅಂದ್ರೆ ಆಫೀಸ್ ಆಫ್ ದಿ ಹೆಡ್ ಆಫ್ ದಿ ಸ್ಟೇಟ್ ಇಸ್ ಓಪನ್ ಫಾರ್ ಆಲ್. ಎಲ್ಲ ಏನು ರಾಷ್ಟ್ರಪತಿ ಹುದ್ದೆ ಫ್ರೆಂಡ್ ಆದ್ರೂ ಆಗಿ ಯಾರಾದ್ರೂ ಆಗಿ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆ, ಅದ್ರ ಪ್ರಕಾರ ನೀವು ಆಯ್ಕೆ ಆದ್ರಿ ಅಂತ ಹೇಳಿದ್ರೆ ಇವರು ಪ್ರೆಸಿಡೆಂಟ್. ಬಟ್ ಎಲ್ಲಿ ಬ್ರಿಟನ್ ಅಲ್ಲಿ ಇಟ್ಸ್ ಅನುವಂಶೀಯ ಅಂದ್ರೆ ಆ ಒಂದು ಫ್ಯಾಮಿಲಿಯಿಂದ ಬಂದಿರೋರೇ ಹೆಡ್ ಆಫ್ ದಿ ಸ್ಟೇಟ್. ಹೌದು, ಅದು ಮೊನಾರ್ಕಿ, ರಾಜಪ್ರಭುತ್ವ. ಗಣರಾಜ್ಯ ಅಂತ ಹೇಳಿದ್ರೆ ಸಿಂಪಲ್, ಅಲ್ಲಿ ಪ್ರೆಸಿಡೆಂಟ್ಗೆ ಎಲೆಕ್ಷನ್ ಆಗುತ್ತೆ,
ಮತ್ತೆ ಪ್ರೆಸಿಡೆಂಟ್ ಎಲೆಕ್ಷನ್ ನಿಲ್ಲಕ್ಕೆ ಎಲ್ರಿಗೂ ಅವಕಾಶ ಇದೆ. ಮತ್ತೆ ಪೊಲಿಟಿಕಲ್ ಸಾವೆಂಟಿ ಅಂದ್ರೆ ರಾಜಕೀಯ ಸಾರ್ವಭೌಮತ್ವ ಪ್ರಜೆಗಳಿಗೆ ಕೊಟ್ಟಿರ್ತಾರೆ. ಈ ಎಲ್ಲ ಅಂಶಗಳಿದ್ರೆ ಅದು ಗಣರಾಜ್ಯ. ಭಾರತ ಗಣರಾಜ್ಯ ಯಾಕಂದ್ರೆ ರಾಷ್ಟ್ರಪತಿಯವರು ಕೂಡ ಪರೋಕ್ಷವಾಗಿ ಚುನಾಯಿತರಾಗ್ತಾರೆ. ಸೊ ನೋಡಿ 5 ಟರ್ಮ್ಗಳನ್ನ 5 ಕೀವರ್ಡ್ಗಳನ್ನ ನಾವು ಬಹಳ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಂಡ್ವಿ. ಈಗ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತೆ ಎಲ್ಲವನ್ನೂ ಕೂಡ ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಸ್ವಾತಂತ್ರ್ಯ ಅಂದ್ರೇನು, ಸಮಾನತೆ ಅಂದ್ರೇನು ಎಲ್ಲ ನಾನು ಡೀಪ್ ಆಗಿ ಹೋಗೋದಿಲ್ಲ. ಬಟ್ ನ್ಯಾಯ ಅಂತ ಹೇಳಿದ್ರೆ ಯಾವ ನ್ಯಾಯವನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನ್ಯಾಯ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯ, ಸೋಷಿಯಲ್, ಎಕಾನಾಮಿಕ್ ಅಂಡ್ ಪೊಲಿಟಿಕಲ್ ಅಂತಕ್ಕಂಥ ಒಂದು ಜಸ್ಟಿಸ್ ಅನ್ನ ನಮ್ಮ ಸಂವಿಧಾನದ ಪ್ರಸ್ತಾವನೆ ಭಾಗ ಕೊಟ್ಟಿರ್ತಕ್ಕಂಥದ್ದು. ಇದರ ಮೇಲೆ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ದಾರೆ. ನ್ಯಾಯ ಅಂದ್ರೆ ಯಾವ ನ್ಯಾಯವನ್ನ ಕೊಟ್ಟಿದ್ದಾರೆ? ನಿಮ್ಗೆ ಕನ್ಫ್ಯೂಷನ್ ಮಾಡಕ್ಕೆ ಏನು ಎಜುಕೇಶನಲ್ ಜಸ್ಟಿಸೋ ಅಥವಾ ಕಲ್ಚರಲ್ ಜಸ್ಟಿಸ್ ಅಂತ ಕೊಡ್ತಾರೆ. ಸೊ ನಿಮ್ಗೆ ತೋರಿಸ್ತೇನೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕನ್ಫ್ಯೂಷನ್ ಮಾಡ್ತಾರೆ. ಸ್ವಾತಂತ್ರ್ಯ ಇಲ್ಲಿ ನ್ಯಾಯ ಅಂತ ಹೇಳಿದ್ರೆ ಸಿಂಪಲ್ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಂತ ಹೇಳಿದ್ರೆ ಎಕನಾಮಿಕಲ್ ಜಸ್ಟಿಸ್ ಅಂದ್ರೆ ಆರ್ಥಿಕವಾಗಿ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು, ದುಡ್ಡು ಅಥವಾ ಆ ವಿಚಾರ ಸಮಾನತೆ. ರಾಜಕೀಯ ಅಂತ ಹೇಳಿದ್ರೆ ಎಲ್ರಿಗೂ ಓಪನ್ ಟು ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್ಸ್ ಆಲ್ಸೋ, ಟು ವೋಟ್ ಆಲ್ಸೋ. ಅಂಡ್ ಸಾಮಾಜಿಕ ಅಂತ ಹೇಳಿದ್ರೆ ಯಾವುದೇ ಜಾತಿ ಮತದಿಂದ ನಿನ್ನನ್ನ ಕೆಳಗಡೆ ಕೂರ್ಸಲ್ಲ, ಎಲ್ಲರೂ ಸಮಾನರೇ. ನೀವು ಯಾವುದೇ ಜಾತಿಗಾನ ಸೇರಿರಿ, ಯಾವುದೇ ಧರ್ಮಕ್ಕಾದ್ರೂ ಸೇರಿರಿ, ಸಮಾಜದಲ್ಲಿ ರಾಜ್ಯದ ಮುಂದೆ, ಸ್ಟೇಟ್ ಮುಂದೆ ಆಲ್ ಆರ್ ಈಕ್ವಲ್. ಅದು ಸಾಮಾಜಿಕ ನ್ಯಾಯ. ಎಸ್ ಸರ್. ಅದಾದ ನಂತರ ಒಂದು ನೋಡಿ, ಸ್ವಾತಂತ್ರ್ಯ, ಯಾವ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ? ಈ ಕೀವರ್ಡ್ ಒಂದೊಂದು ವರ್ಡ್ ಕೂಡ ಇಂಪಾರ್ಟೆಂಟ್. ಸ್ವಾತಂತ್ರ್ಯ, ಯಾವ್ಯಾವ ಸ್ವಾತಂತ್ರ್ಯ? ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. ಸೊ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ, ಅಲ್ಲಂದ್ರೆ ಅವ್ನಿಗೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳು ಇರದೇ ಇರತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಸ್ವಾತಂತ್ರ್ಯ ಅಂತ ಹೇಳ್ತೇವೆ. ಸ್ವಾತಂತ್ರ್ಯ ಯಾಕೆ ಬೇಕು? ನಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡ್ಕೊಳ್ಳಿಕ್ಕೆ ಸ್ವಾತಂತ್ರ್ಯ ಬೇಕು. ಮತ್ತೆ ಸಮತೆ ಅಂತ ಬಂದಾಗ ನೋಡಿ, ಸ್ವಾತಂತ್ರ್ಯ ಅದೇ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತೆ ಉಪಾಸನೆಯ ಸ್ವಾತಂತ್ರ್ಯವನ್ನ ಕೊಟ್ಟಿರ್ತಕ್ಕಂಥದ್ದು. ನಂಬಿಕೆ ಅಂದ್ರೆ ನಾನು ಏನಾದ್ರೂ ಫೇತ್. ಇವತ್ತು ನಾನು 1+0 = 1. ನನ್ನ ನಂಬಿಕೆ 1+0 = 5. ಎಸ್, ದಟ್ ಇಸ್ ಫೈನ್. ಧರ್ಮ, ನಾನು ಯಾವುದೇ ಧರ್ಮ ಪಾಲನೆ ಮಾಡೋದಕ್ಕೆ ನನಗೆ ಸ್ವಾತಂತ್ರ್ಯ ಇದೆ, ಅದು ಧರ್ಮ ಸ್ವಾತಂತ್ರ್ಯ. ಜೊತೆಗೆ ನಂಬಿಕೆಯ ಸ್ವಾತಂತ್ರ್ಯ. ಅಭಿವ್ಯಕ್ತಿ, ನಾಳೆ ನಾನು ಬಂದ್ಬಿಟ್ಟು ಇದು ತಪ್ಪು ಅಂತ ನಾನು ಹೇಳ್ಬೋದು, ನನ್ನ ಭಾವನೆಯನ್ನ ಅಭಿವ್ಯಕ್ತನೆ ಪಡಿಸಬಹುದು, ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಒಂದು ಅಭಿವ್ಯಕ್ತಿ ಮಾಡುವಂತದ್ದು. ಜೊತೆಗೆ ನಂಬಿಕೆ, ನೀವೇನಾದ್ರೂ ಎಕ್ಸ್ಪ್ರೆಷನ್, ವಿಚಾರ, ಫ್ರೀಡಮ್ ಆಫ್ ಥಾಟ್. ನಾಳೆ ನನಗೆ ಏನಾದ್ರೂ ಥಾಟ್ ಬರ್ಬೋದು. ಥಾಟ್ ಬಂತು ಅಂದಿದ ತಕ್ಷಣ ನಾಳೆ ನಾನೇನೋ ಒಂದು ಸಾಮಾಜಿಕಕ್ಕೆ ಎಗೇನ್ಸ್ಟ್ ಆಗಿರ್ತಕ್ಕಂಥ ರೀಸನಬಲ್ ರೆಸ್ಟ್ರಿಕ್ಷನ್ಸ್, ಅವೆಲ್ಲ ನಿರ್ಬಂಧಗಳು, ಅವೆಲ್ಲ ಫಂಡಮೆಂಟಲ್ ರೈಟ್ಸ್. ಆ ವಿಚಾರ ಎಲ್ಲ ಆರ್ಟಿಕಲ್ 19 ಕೊಡ್ತಾರೆ. ಗೊತ್ತಾಯ್ತು, ಒಂದು ವಿಚಾರ, ಒಂದು ಅಭಿವ್ಯಕ್ತಿ, ಒಂದು ನಂಬಿಕೆ, ಒಂದು ಧರ್ಮ ಮತ್ತು ಉಪಾಸನೆ. ಏನಾದ್ರೂ ವರ್ಷಿಪ್ ಮಾಡಿ, ನೀವು ಶಿವನನ್ನಾರು ವರ್ಷಿಪ್ ಮಾಡಿ, ಅಲ್ಲನನ್ನಾರು ವರ್ಷಿಪ್ ಮಾಡ್ಬೋದು, ನೀವು ಏನಾದ್ರೂ ವರ್ಷಿಪ್ ಮಾಡ್ಬೋದು. ಸೊ 5 ಸ್ವಾತಂತ್ರ್ಯ ನಿದ್ದೆಗಣ್ಣಲ್ಲಿ ಕೇಳಿದ್ರು ಬರ್ಬೇಕು. ಯಾವುದು? ನಂಬಿಕೆ, ಅಭಿವ್ಯಕ್ತಿ, ವಿಚಾರ, ಧರ್ಮ ಮತ್ತು ಉಪಾಸನೆ. ಇನ್ನೊಂದು ಹೇಳ್ರಿ, ನಂಬಿಕೆ, ಅಭಿವ್ಯಕ್ತಿ, ಉಪಾಸನೆ, ಧರ್ಮ, ವಿಚಾರ. ಈ 5 ಸ್ವಾತಂತ್ರ್ಯವನ್ನ ನಮ್ಮ ಭಾರತದ ಪ್ರಸ್ತಾವನೆಯಲ್ಲಿ ಕೊಡ್ತಾರೆ. ಕೇಳ್ತಾರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಫ್ರೀಡಮ್ ಆರ್ ಲಿಬರ್ಟಿ. ಈ ಲಿಬರ್ಟಿಯನ್ನ ನಮ್ಮ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎನ್ಸ್ರೈನ್ ಆಗಿಲ್ಲ ಅಂತ. ಹಾಗಾಗಿ 5 ನಿದ್ದೆಗಣ್ಣಲ್ಲಿ ಕೇಳಿದ್ರು ಬರ್ಬೇಕು. ನೆಕ್ಸ್ಟ್ ನೋಡಿ, ಸಮತೆ. ಯಾವ್ದ್ರಲ್ಲಿ ಸಮತೆ? ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಎಲ್ರಿಗೂ ಕೂಡ ಸಮಾನವಾದಂತಹ ಅವಕಾಶವನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಮಗ್ರತೆ. ಯಾವ್ದಕ್ಕೋಸ್ಕರ ಸಮಗ್ರತೆ ಅಂತ ಹೇಳಿದ್ರೆ, ವ್ಯಕ್ತಿ ಗೌರವ ಮತ್ತು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಭ್ರಾತೃತ್ವ ಭಾವನೆಯನ್ನ ಮೂಡಿಸುವಂಥದ್ದು ಕೂಡ ಸಂವಿಧಾನದ ಉದ್ದೇಶ ಅಂತ ಹೇಳುತ್ತೆ. ಇಲ್ಲೇನಪ್ಪಾ ಅಂತ ಹೇಳಿದ್ರೆ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಕೂಡ ಭ್ರಾತೃತ್ವ ಭಾವನೆಯನ್ನ ಬೆಳೆಸ್ತಕ್ಕಂಥದ್ದು. ನೋಡಿ, ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನ ನಾವು ಸ್ವಾತಂತ್ರ್ಯ, ಸಮಾನತೆ ಮತ್ತೆ ಭ್ರಾತೃತ್ವ, ಈ ಮೂರು ವರ್ಡ್ಗಳೇನಿದಾವಲ್ಲ, ಇದನ್ನ ನಾವು ಫ್ರೆಂಚ್ ಕ್ರಾಂತಿಯಿಂದ ಇನ್ಸ್ಪೈರ್ ಆಗಿ ಪಡ್ಕೊಂಡಿದ್ದೇವೆ. ಫ್ರೆಂಚ್ ಕ್ರಾಂತಿ ನಡೆದಿರ್ತಕ್ಕಂಥದ್ದು 1789ರಲ್ಲಿ. ನೀವು ನ್ಯಾಯ ಅಂತ ಬಂದ್ರೆ ಅದು ರಷ್ಯಾ ಕ್ರಾಂತಿ 1917ರಲ್ಲಿ ನಡೆಯುತ್ತೆ. ಆ ರಷ್ಯಾ ಕ್ರಾಂತಿಯಿಂದ ಇನ್ಸ್ಪೈರ್ ಆಗಿ ನಾವು ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ಮೈನ್ಯೂಟ್ ಥಿಂಗ್ಗಳು ಕೂಡ ಇಂಪಾರ್ಟೆಂಟ್. ಯಾವ ದೇಶದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ಲಾಸ್ಟ್ ಆಗಿ ಸಂವಿಧಾನ ಅಂಗೀಕಾರವಾಗಿರ್ತಕ್ಕಂಥ ದಿನವನ್ನ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಸಂವಿಧಾನದ ಒಂದು ಏನಪ್ಪಾ ಅಂತ ಹೇಳಿದ್ರೆ ಪ್ರಸ್ತಾವನೆ ತಿರುಳು. ನಾವು ಬಹಳ ಕನ್ಸೈಸ್ ಆಗಿ ಹೇಳಿದ್ದೇವೆ. ಸೊ ಇದು ಡಿಟೇಲ್ ಆಗಿ ನಿಮಗೆ ನೆಕ್ಸ್ಟ್ ಡಿಟೇಲ್ಡ್ ಕ್ಲಾಸಸ್ ಅಲ್ಲಿ ನಾವು ಅಲ್ಲಿ ಡಿಸ್ಕಸ್ ಮಾಡ್ತೇವೆ. ಸೊ ಈಗ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಸಂವಿಧಾನದ ಪ್ರಸ್ತಾವನೆ ಇದೆಯಲ್ಲ, ಇದು ಸಂವಿಧಾನದ ಭಾಗನಾ? ವೆದರ್ ಪ್ರಿಯಾಂಬಲ್ ಇಸ್ ಅ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ ನಾಟ್ ಅಂತಕ್ಕಂಥ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆ ಪ್ರಶ್ನೆಗೆ ಉತ್ತರ ಯಾವ್ಯಾವ ಸುಪ್ರೀಂ ಕೋರ್ಟ್ ಕೇಸ್ ಬಂದು ಸುಪ್ರೀಂ ಕೋರ್ಟ್
ಸುಪ್ರೀಂ ಕೋರ್ಟ್ ಕೇಸಲ್ಲಿ ಏನೇನು ಸುಪ್ರೀಂ ಕೋರ್ಟ್ ಹೇಳ್ತು ಅನ್ನೋದ್ರ ಬಗ್ಗೆ ನಮ್ಮ ಒಂದು ಸುದರ್ಶನ್ ಸರ್ ಅವರು ಅದರ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಸ್, ಸೊ ಈಗ ಸರ್ ಕೇಸಸ್ ಬಗ್ಗೆ ಹೇಳಿರ್ಬೇಕಾದ್ರೆ 3 ಕೇಸು ವೆರಿ ವೆರಿ ಇಂಪಾರ್ಟೆಂಟ್, 4 ಕೇಸು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸರ್. ಮೊದಲನೇ ಕೇಸ್ ಬಂದ್ಬಿಟ್ಟು ಬೇರುಬಾರಿ ಯೂನಿಯನ್ ಕೇಸು, ಅದಾದ್ಮೇಲೆ ಗೋಲಕ್ನಾಥ್ ಕೇಸು, ಅದಾದ್ಮೇಲೆ ಕೇಶವಾನಂದ ಭಾರತಿ ಕೇಸು, ಅದಾದ್ಮೇಲೆ LIC ಆಫ್ ಇಂಡಿಯಾ ಕೇಸು. ಈ 4 ಕೇಸ್ನ ತುಂಬಾ ಕ್ರಿಸ್ಪ್ ಆಗಿ ಹೇಳ್ತೀನಿ ಸರ್. ಮೊದಲನೇದು ಬೇರುಬಾರಿ ಯೂನಿಯನ್ ಕೇಸಲ್ಲಿ ದ ಫಸ್ಟ್ ಕ್ವೆಶನ್ ಏನಾಯ್ತು ಅಂತ ಹೇಳಿದ್ರೆ ನೆಹರು ನೂನ್ ಅಗ್ರಿಮೆಂಟ್ ಪ್ರಕಾರ 1960 ನೆಹರು ನೂನ್ ಅಗ್ರಿಮೆಂಟ್ ಪ್ರಕಾರ ನಮ್ಮ ಒಂದು ಕೆಲವೊಂದು ದೇಶದ ಬೇರುಬಾರಿ ಅಂತಕ್ಕಂಥ ಕೆಲವೊಂದು ಪ್ಲೇಸ್ಗಳನ್ನ ಪಾಕಿಸ್ತಾನಿಗೆ ಬಿಟ್ಕೊಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅಂದ್ರೆ ಎಕ್ಸ್ಚೇಂಜ್ ಆಫ್ ಎನ್ಕ್ಲೇವ್ಸ್ ಮಾಡ್ಬೇಕಾಗತ್ತೆ. ಸೊ ಅವಾಗ ಒಂದು ಪ್ರೆಸಿಡೆಂಟ್ ಆರ್ಡರ್ ಮಾಡಿ ಎನ್ಕ್ಲೇವ್ ನ ಮಾಡ್ತಾರೆ. ಅವಾಗ ಕೆಲವೊಬ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆನ ಮಾಡ್ತಾರೆ, ಏನು ನಮ್ಮ ಭಾರತ ದೇಶದ ಸಾವರಾನಿಟಿ ಮತ್ತೆ ಇಂಟಿಗ್ರಿಟಿಯನ್ನ ಧಕ್ಕೆ ಮಾಡ್ತಾ ಇದೆ ನಮ್ಮ ದೇಶ, ಇಟ್ಸ್ ಸಾರ್ವಭೌಮ ರಾಷ್ಟ್ರ, ಹಾಗಾಗಿ ನಾವು ಈಸಿಯಾಗಿ ಏನ್ ಮಾಡಕ್ಕಾಗಲ್ಲ, ನಮ್ಮ ಒಂದು ಪ್ರದೇಶವನ್ನ ಬಿಟ್ಕೊಡಕ್ಕಾಗಲ್ಲ ಅಂತ ಕೂಲಂಕುಷವಾಗಿ ಚರ್ಚೆ ನಡೆಯುತ್ತೆ. ಅವಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಏನಂತ ಹೇಳಿದ್ರೆ, ಹೌದು ನಮ್ಮ ದೇಶದ ಕೆಲವೊಂದು ಭಾಗಗಳನ್ನ ನಾವು ಪಾಕಿಸ್ತಾನಕ್ಕೆ ಬಿಟ್ಕೊಡಕ್ ಬರಲ್ಲ ಮತ್ತೆ ಬೇರೆ ಯಾವುದೇ ದೇಶಕ್ಕೆ ಕೊಡ್ಲಿಕ್ ಬರಲ್ಲ, ಬಟ್ ಕೊಡ್ಬೋದು. ಅದನ್ನ ನೀವು ಯಾಕೆ ಕೊಡ್ಲಿಕ್ ಬರಲ್ಲ ಅಂತ ಹೇಳಿದ್ರೆ, ಸಾವರಾನಿಟಿ ಅಂತ ಇದೆ ಅದನ್ನ ಆಂಪರ್ ಮಾಡ್ತಿದೆ ಅಂತ ಕೊಡ್ಲಿಕ್ ಬರಲ್ಲ, ಬಿಕಾಸ್ ಪ್ರಿಯಾಂಬಲ್ ಇಸ್ ನಾಟ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಪ್ರಸ್ತಾವನೆ ಭಾಗ ಅಲ್ಲ. ಸೊ ಹಂಗಾಗಿ ಬರಲ್ಲ ಅಂತ ಬೇರುಬಾರಿ ಪ್ರಕರಣದಲ್ಲಿ ಹೇಳಿ ಆ ಒಂದು ಪ್ರಕರಣಗಳನ್ನ ಅಂದ್ರೆ ಆ ಒಂದು ಪ್ರದೇಶಗಳನ್ನ ಕೊಡ್ಬೇಕು ಅಂದ್ರೆ ಸಂವಿಧಾನ ತಿದ್ದುಪಡಿ ಮಾಡಿ ಕೊಡ್ಬೇಕು ಅಂತ ಹೇಳಿ ತಿದ್ದುಪಡಿ ಕೂಡ ಮಾಡುತ್ತೆ. ಎಷ್ಟನೇ ತಿದ್ದುಪಡಿ ಅಂತ ಹೇಳಿದ್ರೆ ಅದನ್ನ 9ನೇ ತಿದ್ದುಪಡಿಯನ್ನ ಮಾಡ್ತಾರೆ. 9ನೇ ತಿದ್ದುಪಡಿಯನ್ನ ಮಾಡಿ ಈ ಬೇರುಬಾರಿ ಯೂನಿಯನ್ ಅಂತಕ್ಕಂಥ ಪ್ರದೇಶವನ್ನ ಏನಪ್ಪಾ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಕೊಡತಕ್ಕಂತ ಒಂದು 9ನೇ ತಿದ್ದುಪಡಿನ ಸುಪ್ರೀಂ ಕೋರ್ಟಿನ ಪ್ರಕರಣ ಏನಿದೆ ಮೇನ್ ಇಂಪಾರ್ಟೆಂಟ್ ಏನು ಬೇರುಬಾರಿ ಯೂನಿಯನ್ ಕೇಸು ಸುಪ್ರೀಂ ಕೋರ್ಟ್ ಹೇಳ್ತು ಪ್ರಿಯಾಂಬಲ್ ಇಸ್ ನಾಟ್ ಅ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಯಾಕೆ ಅಂದ್ರೆ ಅದು ಸಾವರಾನಿಟಿಗೋಸ್ಕರ ಬಿಟ್ಕೊಡೋದಂತ ಅಲ್ಲ. ಸೊ ಇಲ್ಲಿ ಅಲ್ಲ ಅಂತ ಹೇಳುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ದ ಕ್ವೆಶನ್ ಕಮ್ಸ್ ಫ್ರಮ್ ಕೇಶವಾನಂದ ಭಾರತಿ ಕೇಸ್. ಅದಕ್ಕಿಂತ ಮುಂಚೆ ಅದಾದ ನಂತರ ಕೇಶವಾನಂದ ಭಾರತಿ ಕೇಸ್, ಗೋಲಕ್ನಾಥ್ ಕೇಸ್ ಇಸ್ ನಾಟ್ ದಟ್ ಇಂಪಾರ್ಟೆಂಟ್ ಬಿಕಾಸ್ ಅವ್ರು ಹೇಳ್ತಾರೆ ಏನು ಅಲ್ಲೂ ಸಹ ನಾಟ್ ಎ ಪಾರ್ಟ್ ಅಂತಾನೆ ಹೇಳುತ್ತೆ, ನಾಟ್ ಅಮೆಂಡೆಡ್ ಅಂತ ಹೇಳುತ್ತೆ. ಮೇನ್ ಇಂಪಾರ್ಟೆಂಟ್ ಕೆನಾಟ್ ಬಿ ಅಮೆಂಡೆಡ್ ಅಂದ್ರೆ ಪಾರ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. 1973 ಕೇಶವಾನಂದ ಭಾರತಿ ಪ್ರಕರಣ. ಎಸ್, ಈಗೇನ್ ಕೇಶವಾನಂದ ಭಾರತಿ ಕೇಸಲ್ಲಿ ಎಲ್ರಿಗೂ ಗೊತ್ತಿದೆ ಏನಾಗುತ್ತೆ ಅಂದ್ರೆ, ಕೇಶವಾನಂದ ಭಾರತಿ ಕೇಸಲ್ಲಿ ದ ಮೇಜರ್ ಕ್ವಶನ್ ಕಮ್ಸ್ ಸರ್, ಮೂಲಭೂತ ತತ್ವಗಳು. ಯಾಕೆ ಪ್ರಿಯಾಂಬಲ್ ಬಂತು? ನಮ್ಮ ಎಷ್ಟೋ ಜನ ಸ್ಪರ್ಧಾರ್ಥಿಗಳಿಗೆ ಕನ್ಫ್ಯೂಷನ್ ಅಂದ್ರೆ, ಸರ್ ಕೇಶವಾನಂದ ಭಾರತಿ ಕೇಸ್ ಇರೋದು ನಮ್ಮ ಆಸ್ತಿ ಹಕ್ಕು ವಿಚಾರವಾಗಿ, ಬಟ್ ಇಲ್ಲಿ ಪ್ರಸ್ತಾವನೆ ಯಾಕೆ ಬಂತು ಕ್ವಶನ್? ಪ್ರಸ್ತಾವನೆ ಯಾಕೆ ಕ್ವಶನ್ ಬಂದಂತ ಹೇಳಿದ್ರೆ, ಕೇಶವಾನಂದ ಭಾರತಿ ಕೇಸಲ್ಲಿ ಬೇಸಿಕ್ ಡಾಕ್ಟ್ರಿನ್ ಸ್ಟ್ರಕ್ಚರ್ ಅಂತ ಇಂಟ್ರೊಡಕ್ಷನ್ ಮಾಡುತ್ತೆ. ಮೂಲಭೂತ ಸಂರಚನೆ ಯಾವ್ದದು ಮೂಲಭೂತ ಸಂರಚನೆ? ಸುಪ್ರೀಂ ಕೋರ್ಟ್ ಕಾಲಕ್ಕೆ ತಕ್ಕ ಹಾಗೆ ಕೊಟ್ಟಿರ್ತಕ್ಕಂತ ಅದು ಎಲ್ಲಿ ಕಾಣಿಸುತ್ತೆ ಅಂದ್ರೆ ಪ್ರಿಯಾಂಬಲ್ ಅಲ್ಲಿ ಕಾಣಿಸುತ್ತೆ. ಸೊ ಅಂದ್ರೆ ನಮ್ಮ ಪ್ರಸ್ತಾವನೆಯಲ್ಲಿ ಏನೇನಿದೆಯಲ್ಲ ಅವೆಲ್ಲ ಜಾತ್ಯತೀತ ಇರಲಿ, ಸಮಾಜವಾದ ಇರಲಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ಯಾಕೆ ಹೇಳ್ತಿದೆ ಅಂತ ಹೇಳಿದ್ರೆ, ನಾವು ಏನು ಪ್ರತಿಯೊಂದು ವಿಚಾರವನ್ನ ಇವತ್ತು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೇವೆ ಎಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಅಲ್ಲಿ ನೀವು ತೆಗೆದು ನೋಡಿದ್ರೆ, ಈಗೇನು ಸರ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಕೇಶವಾನಂದ ಭಾರತಿ ಪ್ರಕರಣ 1973 ನಡೆಯಿತು. ಅಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತಂದ್ರೆ, ಪ್ರಿಯಾಂಬಲ್ ಇಸ್ ಅ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಾನು ಹೇಳುತ್ತೆ, ಮತ್ತೆ ಅದು ಸಂವಿಧಾನದ ಒಂದು ಭಾಗ ಅಂತಾನು ಹೇಳುತ್ತೆ. ಸಂವಿಧಾನದ ಪ್ರಸ್ತಾವನೆ ಅಂತಕ್ಕಂಥದ್ದು ಸಂವಿಧಾನದ ಸಂರಚನೆಯ ಒಂದು ಅಂಶ ಕೂಡ ಹೌದು, ಅದರ ಜೊತೆಗೆ ಇದು ಸಂವಿಧಾನದ ಭಾಗನೂ ಹೌದು ಅಂತ ಹೇಳುತ್ತೆ. ಒಂದು ಕೇಶವಾನಂದ ಭಾರತಿ ಪ್ರಕರಣ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಇಷ್ಟೇ ಸಿಂಪಲ್, ಆಸ್ತಿ ಹಕ್ಕಿರುತ್ತೆ, ಬಟ್ ಅಂದ್ರೂ ಮೂಲಭೂತ ರಚನೆ ಅಂದ್ರೆ ಬೇಸಿಕ್ ಡಾಕ್ಟ್ರಿನ್ ಸ್ಟ್ರಕ್ಚರ್ ಬರುತ್ತಲ್ಲ, ಆ ಒಂದು ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕೋಸ್ಕರ ಪ್ರಸ್ತಾವನೆಯನ್ನ ಕ್ವೆಶ್ಚನ್ ಮಾಡ್ಕೊಳುತ್ತೆ. So ಬೇರುಬಾರಿ ಯೂನಿಯನ್ case not a part of the constitution. IC Golaknath case preamble cannot be amended. Keshwanandi Bharati case preamble can be amended. ಅದ್ರ ಜೊತೆಗೆ preamble is a part of the constitution, ಸಂವಿಧಾನದ ಭಾಗ. ಅದ್ರ ಜೊತೆಗೆ ನೆಕ್ಸ್ಟ್ LIC ಇಂಡಿಯಾ ಕೇಸ್ ಬರುತ್ತೆ 1995. LIC ಇಂಡಿಯಾ ಕೇಸಲ್ಲಿ ಏನಿಲ್ಲ, ಅಗೇನ್ LIC ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ ಆಗಿರುತ್ತೆ. ಆ ಪಬ್ಲಿಕ್ ಸೆಕ್ಟರ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಕೆಲವೊಬ್ರು ಜನರುಗಳಿಗೆ ಜೀವ ವಿಮೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಅನ್ನ ಕೊಟ್ಟಿರಲ್ಲ, ಅಜಾರ್ಡಸ್ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸರ್, ಅವಿಭಾಜ್ಯ ಅಂಗ ಅಜಾರ್ಡಸ್ ವರ್ಕ್ ಮಾಡ್ತಿರ್ತಾರಲ್ಲ ಅವರಿಗೆ ಕೊಟ್ಟಿರಲ್ಲ ಏನನ್ನ, ಇನ್ಶೂರೆನ್ಸ್ ನ. ಅವಾಗ ಆರ್ಟಿಕಲ್ 21 ಕ್ವೆಶ್ಚನ್ ಮಾಡಿ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟ್ ಮಾಡುತ್ತೆ, ನಾವ್ ಯಾವ ನ್ಯಾಯವನ್ನು ಒದಗಿಸ್ತಾ ಇದೀವಿ? ಸಾಮಾಜಿಕ ನ್ಯಾಯ, ಅದ್ರ ಜೊತೆಗೆ ಆರ್ಥಿಕ ನ್ಯಾಯ, ಅದರ ಜೊತೆಗೆ
ರಾಜಕೀಯ ನ್ಯಾಯ. ಬಟ್ ಇಲ್ಲಿ ನಾವು ಸಾಮಾಜಿಕ ನ್ಯಾಯ ಬರಬೇಕು ಅಂದ್ರೆ ಆರ್ಥಿಕ ನ್ಯಾಯ ಏರ್ಪಡಬೇಕು. ನೀವು ದುಡ್ಡಿಲ್ಲ ಅಂದ್ರೆ ಸಮಾಜದಲ್ಲಿ ಇದಿರಲ್ಲ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ವೆಲ್ಫೇರ್ ಸ್ಟೇಟ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿ ಹೇಳ್ತಿದೆ, ಪ್ರಿಯಾಂಬಲ್ ಅಲ್ಲಿ ಹೇಳ್ತೀವಿ. ನಾವು ನ್ಯಾಯ ಒದಗಿಸ್ಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ. ಹಾಗಾಗಿ ನಾವೇನ್ ಕೊಡ್ಬೇಕು, ಇನ್ಶೂರೆನ್ಸ್ ಕೊಡ್ಬೇಕು. ಯಾರಿಗೆ? LIC ಅಲ್ಲಿ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಅಜಾರ್ಡಸ್ ಕೆಲಸವನ್ನ ಮಾಡ್ತಿರೋದ್ರೆ. ಹಾಗಾಗಿ ಎಲ್ಲಿ ಹೇಳ್ತಿದೆ, ಪ್ರಿಯಾಂಬಲ್ ಹೇಳ್ತಿದೆ. ಹಾಗಾಗಿ ಪ್ರಿಯಾಂಬಲ್ ಬರೀ ಪಾರ್ಟ್ ಅಲ್ಲ, ಎಂತ ಪಾರ್ಟ್, ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅವಿಭಾಜ್ಯ ಅಂಗ ಗೊತ್ತಿರಬೇಕು. ಇದೇ ಬೇಸಿಸ್ ಮೇಲೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನ ಅಳವಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಎಲ್ಲಪ್ಪ ನಮ್ಮ ಕಲ್ಯಾಣ ರಾಜ್ಯದ ಒಂದು ಪರಿಕಲ್ಪನೆಯನ್ನ ಅಳವಡಿಸಿಕೊಳ್ಳೋದಕ್ಕೋಸ್ಕರವಾಗಿ DPSP ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ತಂದಿರತಕ್ಕಂಥದ್ದು. ಈಗ ಸರ್ ಹೇಳಿದ್ರು 3 ಕ್ವಶನ್ ಅನ್ನ ಅವರು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ರು. ಒಂದು ಕ್ರಿಸ್ಪ್ ಕಂಡ ಹೇಳದಿತ್ತಂದ್ರೆ ಬೇರುಬಾರಿ ಯೂನಿಯನ್ ಕೇಸ್ ನಾಟ್ ಅ ಪಾರ್ಟ್ ಆಫ್ IC ಗೋಲಕ್ನಾಥ್ ಪ್ರಿಯಾಂಬಲ್ cannot be amended. Yeshwananda Bharati case preamble can be amended and it is a part of the constitution. LIC India case preamble is an integral part of the Indian constitution. ಅವಿಭಾಜ್ಯ ಅಂಗ ಅಂತ ಹೇಳುತ್ತೆ. 1973 ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪ್ರಸ್ತಾವನೆ ಅಂತಕ್ಕಂಥದ್ದು ಸಂವಿಧಾನ ಭಾಗ ಅಂತ ಹೇಳಿದ್ರೆ 1995 LIC ಪ್ರಕರಣದಲ್ಲಿ ಇದು ಅವಿಭಾಜ್ಯ ಅಂಗ ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್. ಸೊ ಈಗ ಪ್ರಸ್ತುತವಾಗಿ ಪ್ರಸ್ತಾವನೆ ಅಂತ ಹೇಳಿದ್ರೆ ಅದು ಸಂವಿಧಾನದ ಒಂದು ಭಾಗ ಅಂತ ಹೇಳಿ ನಾವು ಪರಿಗಣಿಸಬೇಕಾಗುತ್ತೆ. ಅದಾದ ನಂತರ ಏನಪ್ಪಾ ಅಂತ ಹೇಳಿದ್ರೆ ಇದೊಂದು ಶಾಸಕಾಂಗದ ಒಂದು ಅಧಿಕಾರಕ್ಕೆ ಯಾವುದೇ ರೀತಿಯಾದಂತ ಮಿತಿಯೂ ಅಲ್ಲ ಮತ್ತೆ ನಿರ್ಬಂಧವೂ ಅಲ್ಲ. ಇನ್ನೊಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನದ ಪ್ರಸ್ತಾವನೆ ಇದು ನ್ಯಾಯ ರಕ್ಷಿತವಲ್ಲ. ಈಗ ಆಲ್ರೆಡಿ ಈ ಕೇಸಸ್ ಬಗ್ಗೆ ಹೇಳಿದರು. ಯಾವುದು ಫಸ್ಟ್ ಕೇಸ್ ಹೇಳುವಂತ ಸಂದರ್ಭದಲ್ಲಿ ಬೇರುಬಾರಿ ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಯಾವ್ದಾದ್ರು ಒಂದು ಉಲ್ಲಂಘನೆ ಆಗಿದೆ ಅಂತ ಹೇಳಿ ನಾವು ಕೋರ್ಟಿಗೆ ಹೋಗ್ಲಿಕ್ಕೆ ಬರಲುದಿಲ್ಲ. ಸೊ ಇದು ನಾನ್ ಜಸ್ಟಿಸಿಯೇಬಲ್, ನ್ಯಾಯ ರಕ್ಷಿತವಲ್ಲ ಅಂತ ಹೇಳ್ತೇವೆ. ಸೊ ಈಗ ಒಂದೊಂದಾಗಿ ನಾವು ಆಲ್ರೆಡಿ ಪ್ರಿಯಾಂಬಲ್ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ಕೊಂಡಿದ್ದೇವೆ. ಸೊ ಈಗ ಒಂದೊಂದಾಗಿ ಸರ್ ಒಂದು ಪ್ರಶ್ನೆಗಳನ್ನ ಓದ್ತಾರೆ, ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಕೆಳಗಿನ ಯಾವ ಅಂಶ ಅಳಕಗೊಂಡಿಲ್ಲ? ಈಗೇನು ಅವಾಗಲೇ ಹೇಳಿದಂಗೆ UPSC ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ IAS 2017 ಏನು ಅಂಶ ಅಂದ್ರೆ ಕೀವರ್ಡ್ ಕಾನ್ಸ್ಟಿಟ್ಯೂಷನ್. ಕೀವರ್ಡ್ ವಿಚಾರ ಸ್ವಾತಂತ್ರ್ಯ ಹೇಳ್ಬೇಕಾರೆ ನಿದ್ದೆಗಣ್ಣಲ್ಲಿ ಕೇಳಿರು ಹೇಳ್ಬೇಕಂತ ಹೇಳಿ ಯಾವ ಹೇಳ್ರಿ? ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನ ಸ್ವಾತಂತ್ರ್ಯ. ಸೊ ಆರ್ಥಿಕ ಸ್ವಾತಂತ್ರ್ಯ, ಆರ್ಥಿಕ ನ್ಯಾಯ ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಕೊಟ್ಟಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ನಂಬಿಕೆಯ ಸ್ವಾತಂತ್ರ್ಯ. ಸೊ ಹಾಗಾಗಿ ಇಲ್ಲಿ ಎಂತ ಸ್ವಾತಂತ್ರ್ಯ ಕೊಟ್ಟಿಲ್ಲ? ಆರ್ಥಿಕ ಸ್ವಾತಂತ್ರ್ಯವನ್ನ ಕೊಟ್ಟಿಲ್ಲ. ಕನ್ಫ್ಯೂಸ್ ಆಗುತ್ತೆ UPSC, ಅಯ್ಯೋ ಇಷ್ಟೇ ಅಲ್ಲ ಅಂತ ಹೇಳಿ ಆಚೆ ಬಂದಾಗ. ಹೌದಲ್ಲ, ಅಲ್ಲಿ ಯಾಕೆ ಓದಿರ್ತೀರಾ ಅಂದ್ರೆ ಯಾಕೆ ಇದೇ ವರ್ಡ್ನ ಹಾಕಿದ್ದಾರೆ ಆರ್ಥಿಕವಾಗಿ ಅಂತ ಹೇಳಿದ್ರೆ ಪ್ರಿಯಾಂಬಲ್ ಅಲ್ಲಿ ಇರುತ್ತೆ ಎಕನಾಮಿಕ್ ಟ್ಯಾಕ್ಟಿಕ್ಸ್ ಅಂದ್ರೆ ಹುಡುಗರಿಗೆ ಆ ಪ್ರೆಷರ್ ಅಲ್ಲಿ ಗೊತ್ತಾಗೋದಿಲ್ಲ ಸಿರಿ ಅಂತ ಹೇಳಿ ಹಾಕ್ಬಿಡ್ತಾರೆ. ಎಕನಾಮಿಕ್ ಲಿಬರ್ಟಿ ಅಲ್ಲ, ಎಕನಾಮಿಕ್ ಜಸ್ಟಿಸ್ ಕೊಡ್ತೀವಿ, ಎಕನಾಮಿಕ್ ಲಿಬರ್ಟಿ ಕೊಡಲ್ಲ. ಸೊ ಲಿಬರ್ಟಿ ಯಾವುದು? ವಿಚಾರ ಸ್ವಾತಂತ್ರ್ಯ. ಸೊ ಹಾಗಾಗಿ ಓವರ್ ಟು ನೆಕ್ಸ್ಟ್ ಕ್ವೆಶನ್ ವಿಲ್ ಸರ್. ಸೊ ಆರ್ಥಿಕ ಸ್ವಾತಂತ್ರ್ಯ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಓವರ್ ಟು ಸರ್. ಎಕ್ಸ್ಪ್ಲೇನ್ ನೋಡಿ. ಎರಡನೇ ಪ್ರಶ್ನೆ ಏನ್ ಕೇಳಿದಾರೆ ಅಂತ ಹೇಳಿದ್ರೆ ನೋಡಿ, ಇದನ್ನ 2020 ನಡೆದಂತಹ ಒಂದು ಎಲ್ಲಿ ಕೇಳಿದಾರಪ್ಪ ಅಂತ ಹೇಳಿದ್ರೆ 2020 ಒಂದು IAS ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಏನು ನೋಡಿ. ಭಾರತ ಸಂವಿಧಾನದ ಪೀಠಿಕೆ ಪ್ರಿಯಾಂಬಲ್ ಅಂತ ಅಷ್ಟೇ ಕೊಟ್ಟು 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸಂವಿಧಾನದ ಒಂದು ಭಾಗ ಆದರೆ ಯಾವುದೇ ಕಾನೂನಾತ್ಮಕ ಪರಿಣಾಮವನ್ನು ಬೀರುವುದಿಲ್ಲ ಅಂತ ಹೇಳಿಕೊಟ್ಟಿದ್ದಾರೆ. ನೋಡಿ, 1ನೇ ಸ್ಟೇಟ್ಮೆಂಟ್ ಅಲ್ಲಿ UPSC ನಾವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಎಕ್ಸ್ಟ್ರೀಮ್ ವರ್ಡ್ಸ್ ಅನ್ನ ನಾವು ಅಂತ ಹೇಳಿದ್ರೆ ಅದು ಆಲ್ಮೋಸ್ಟ್ ರಾಂಗ್ ಆಗಿರ್ತವೆ. ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್, ಎಕ್ಸ್ಟ್ರೀಮ್ ವರ್ಡ್ಸ್ ಎಲ್ಲಿ ಯೂಸ್ ಮಾಡಿರ್ತಾರೆ ಅದು. ಸೊ ಒಂದೊಂದಾಗಿ ನಾವು ಆಪ್ಷನ್ಸ್ ಅನ್ನ ನಾವು ನೋಡ್ಕೋತಾ ಹೋಗೋಣ. ಅದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಆಪ್ಷನ್ ಬಿ ಏನಂತ ಹೇಳಿದ್ರೆ ಸಂವಿಧಾನದ ಒಂದು ಭಾಗವಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಯಾವುದೇ ಕಾನೂನಾತ್ಮಕ ಪರಿಣಾಮವನ್ನು ಬೀರುವುದಿಲ್ಲ ಅಂತ. ಓಕೆನಾ? ಸೊ ನೆಕ್ಸ್ಟ್ ನಾವು ಸಿ ಓದೋಣ. ಏನಪ್ಪಾ ಅಂದ್ರೆ ಸಂವಿಧಾನದ ಒಂದು ಭಾಗ ಮತ್ತು ಯಾವುದೇ ಭಾಗದಂತೆಯೇ ಕಾನೂನಾತ್ಮಕ ಪರಿಣಾಮವನ್ನು ಬೀರುತ್ತದೆ ಅಂತ ಹೇಳಿ ಕೇಳಿದ್ದಾರೆ. 4ನೇ ಸ್ಟೇಟ್ಮೆಂಟ್ ಹಂಗೆ ಇರ್ಲಿ. ನೋಡಿ, ನಮಗೆ ಆಲ್ರೆಡಿ 100% ವಿ ಆರ್ ಶೋರ್ ದಟ್ ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆಯಲ್ಲ, ಪ್ರಸ್ತಾವನೆ ಅಂತಕ್ಕಂಥದ್ದು ಸಂವಿಧಾನದ ಭಾಗ ಅಂತ ನಮಗೆ ಗೊತ್ತಿದೆ. ನೋಡಿ, ಆಪ್ಷನ್ ಬಿ ಇಲ್ಲಿ ಈಸಿಯಾಗಿ ನಾವು ಎಲಿಮಿನೇಟ್ ಮಾಡಬಹುದು. ಇದರಲ್ಲಿ ಭಾಗ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಇಸ್ ಎಲಿಮಿನೇಟೆಡ್. ನೀವು ಆಪ್ಷನ್ ಎ ನೋಡಿ, ಆಪ್ಷನ್ ಎ, ಸಿ ಮತ್ತೆ ಡಿ ಅಲ್ಲಿ ನಮಗೆ ಈಸಿಯಾಗಿ ಹೆಚ್ಚು ನಮಗೆ ಬಹಳ ನೋಡಿದ ತಕ್ಷಣ ಎಕ್ಸ್ಟ್ರೀಮ್ ಅಂತಕ್ಕಂಥದ್ದು ಅನಿಸ್ತದೆ. ಯಾವ್ದಪ್ಪ ಅಂತ ಹೇಳಿದ್ರೆ ಯಾವುದೇ ಕಾನೂನಾತ್ಮಕ ಪರಿಣಾಮವನ್ನು ಬೀರುವುದಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ಅಂತಕ್ಕಂಥದ್ದು ಕೂಡ ರಾಂಗ್. ಇನ್ನು ನಮಗೆ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸಿ ಮತ್ತೆ ಡಿ. ನೋಡಿ, ಎಕ್ಸಾಮ್ ಅಲ್ಲಿ 50-50ಗೆ ನೀವು ರೀಚ್ ಆದಾಗ 2 ಆಪ್ಷನ್ ಅನ್ನು ಎಲಿಮಿನೇಟ್ ಮಾಡಿದಾಗ
50-50 ನೀವು ಇದ್ದಂತ ಸಂದರ್ಭದಲ್ಲಿ ನೀವು ಚಾನ್ಸ್ ಅನ್ನ ತೆಗೆದುಕೊಳ್ಳಲೇಬೇಕು. ಸೊ ನೀವು ಎರಡು ಆಪ್ಷನ್ ಈಸಿಯಾಗಿ ಎಲಿಮಿನೇಟ್ ಮಾಡ್ಬಿಡ್ತೀರಿ. ಎಲಿಮಿನೇಟ್ ಮಾಡಿದ ನಂತರ ಎರಡು ಆಪ್ಷನ್ ಅಲ್ಲಿ ಯಾವ್ದು ಸರಿ ಯಾವ್ದು ತಪ್ಪಂತ ಕನ್ಫ್ಯೂಷನ್ ಆಗುತ್ತೆ. ಬಟ್ ಆ ಕ್ವಶನ್ ಅನ್ನ ನಾವು ಬಿಟ್ಟು ಬರಬಾರದು, ಚಾನ್ಸ್ ತಗೊಳ್ಳೇಬೇಕು. ಸೊ ಚಾನ್ಸ್ ತಗೊಳ್ಳುವಾಗ್ಲೂ ಕೂಡ ವಿ ಹ್ಯಾವ್ ಟು ಟೇಕ್ ಚಾನ್ಸ್. ಹೆಂಗಂತ ಹೇಳಿದ್ರೆ ಕ್ಯಾಲ್ಕುಲೇಟೆಡ್ ಗೆಸ್, ಲಾಜಿಕಲ್ ಗೆಸ್ ಅದನ್ನ ಮಾಡಬೇಕು. ಸೊ ಸಂವಿಧಾನದ ಒಂದು ಭಾಗ ಯಾವುದೇ ಭಾಗದಂತೆ ಕಾನೂನಾತ್ಮಕ ಪರಿಣಾಮವನ್ನು ಬೀರುತ್ತದೆ ಅಂತ ಕೊಟ್ಟರೆ, ಸಂವಿಧಾನದ ಒಂದು ಭಾಗ ಆದರೆ ಇತರ ಭಾಗಕ್ಕಿಂತ ಸ್ವತಂತ್ರವಾಗಿ, ನೋಡಿ ಇಲ್ಲಿ ಕೀವರ್ಡ್ ವೆರಿ ಇಂಪಾರ್ಟೆಂಟ್. ಆಪ್ಷನ್ ಡಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಈ ಪ್ರಿಯಾಂಬಲ್ ಅಂತಕ್ಕಂಥದ್ದು ಇಂಡಿಪೆಂಡೆಂಟ್ ಆಗಿ ಯಾವುದೇ ರೀತಿಯಾದಂತಹ ಒಂದು ಕಾನೂನಾತ್ಮಕ ಪರಿಣಾಮವನ್ನ ಬೀರೋದಿಲ್ಲ. ಇಂಡಿಪೆಂಡೆಂಟ್ ಆಗಿ ಆ ಒಂದು ಭಾಗ ಇತರ ಭಾಗದಂತೆ, ಈಗ ಏನೋ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳಿದಾವೆ, 4ನೇ ಭಾಗದಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳಿದ್ದಾವೆ. ಅದೇ ರೀತಿಯಾಗಿ ಇದು ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಆ ಪರಿಣಾಮವನ್ನ ಬೀರೋದಿಲ್ಲ. ಸೊ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದಂತಹ ಒಂದು ಉತ್ತರ ಅಂತಕ್ಕಂಥದ್ದು. ಒಂದು ಕ್ರಿಸ್ಪ್ ಮಾಡೋದು ಏನಂತ ಹೇಳಿದ್ರೆ, ಏನ್ ಇಂಡಿಪೆಂಡೆಂಟ್ ಆಗಿ ಅಂದ್ರೆ ಸರಿಗ ನಾವು ನ್ಯಾಯವನ್ನ ಒದಗಿಸ್ತೀವಿ. ಯಾವ ನ್ಯಾಯ? ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ ನಮಗೆ ಎಲ್ಲಿ ಮೆನ್ಷನ್ ಆಗಿದೆ? ಪ್ರಿಯಾಂಬಲ್ ಅಲ್ಲಿ. ಪ್ರಿಯಾಂಬಲ್ ಅಲ್ಲಿ ಮೆನ್ಷನ್ ಆಗಿದೆ ಅಂತ ನಾನು ಸಾಮಾಜಿಕ ನ್ಯಾಯ ಒದಗಿಸಕ್ಕಾಗಲ್ಲ. ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಪ್ರಿಯಾಂಬಲ್ ಇಸ್ ನಾಟ್ ಎನ್ಫೋರ್ಸಿಬಲ್. ಎಲ್ಲಿ? ಆ ಒಂದು DPSP ಅಲ್ಲಿ. ಸೊ ಅವೆರಡು ಹ್ಯಾಂಡ್ ಇನ್ ಹ್ಯಾಂಡ್. ಹಾಗಾಗಿ ಪ್ರಿಯಾಂಬಲ್ ನ ಇಂಡಿಪೆಂಡೆಂಟ್ ಆಗಿ ವಿ ಕೆನಾಟ್ ಜಸ್ಟಿಸಿಬಲ್ ಆರ್ ಎನ್ಫೋರ್ಸಿಬಲ್ ಇನ್ ದಿ ಕೋರ್ಟ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತೀವಿ. ಅಲ್ಲಿ ಕೂಡ ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆ ಇದೆ. ಸೊ ಇಲ್ಲಿದೆ ಅಂತ ಹೇಳಿ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡುವಂತದ್ದಲ್ಲ, ಅದ್ರ ಜೊತೆಗೆ ಬೇರೆ ಇದೆ, ಆ ಉದ್ದೇಶಕ್ಕೆ ನಾವು ಮಾಡ್ತೇವೆ. ಆದ್ರೆ ಇಂಡಿಪೆಂಡೆಂಟ್ ಆಗಿ ಇದರಲ್ಲಿ ಇದೆ ಅಂತ ಹೇಳಿ ನಾವು ಅನುಷ್ಠಾನ ಮಾಡೋದಿಲ್ಲ ಅಂತಕ್ಕಂಥದ್ದು ಬರಲ್ಲ. ಸೊ ಅದಕ್ಕೋಸ್ಕರ ಇದು ಯಾವುದೇ ರೀತಿಯಾದಂತಹ ಕಾನೂನಾತ್ಮಕ ಪರಿಣಾಮವನ್ನು ಇಂಡಿಪೆಂಡೆಂಟ್ ಆಗಿ ಬೀರೋದಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಓಕೆ, 26ನೇ ಜನವರಿ 1950 ಇದ್ದಂತೆ, ನೋಡಿ ಭಾರತ ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ 26ನೇ ಜನವರಿ 1950ಕ್ಕೆ ಭಾರತ ಸಂವಿಧಾನ ಜಾರಿಗೆ ಬಂದಂತ ಸಂದರ್ಭದಲ್ಲಿ ಅದರ ಸ್ಥಾನಮಾನ ಏನು ಇತ್ತು ಅಂತ. ಸೊ ಅದ್ ನೋಡಿ, ರೀಸೆಂಟ್ ಆಗಿ IAS 2021 ಕೇಳಿರ್ತಕ್ಕಂಥ ಪ್ರಶ್ನೆ ಪ್ರಿಯಾಂಬಲ್ ಮೇಲೆ. ಪ್ರಿಯಾಂಬಲ್ ಹಿಟ್ ಟಾಪಿಕ್ಸ್ ನಿಮ್ಗೆ ಗೊತ್ತಾಗ್ತಿದೆ. 17ರಲ್ಲಿ ಕೇಳಿದ್ರು, 20ರಲ್ಲಿ ಕೇಳಿದ್ರು, 21ರಲ್ಲಿ ಈಗ ಕೇಳ್ತಾ ಇದ್ದಾರೆ. ಏನ್ ಕೇಳಿದ್ದಾರೆ? ನಾನು ಆಗ್ಲೇ ನಾವು ಡಿಸ್ಕಸ್ ಮಾಡುವಾಗ ನಾನು ಸುದರ್ಶನ್ ಸರ್ ಅವರು ಹೇಳಿದ್ದೀನಿ ನಿಮಗೆ, ಏನಂತ ಹೇಳಿದ್ರೆ 1950 ಜನವರಿ 26ನೇ ತಾರೀಕಿಗೆ ನಮ್ಮ ಸಂವಿಧಾನದ ಪ್ರಸ್ತಾವನೆ ಭಾಗದಲ್ಲಿ 3 ಪದಗಳು ಇರ್ಲಿಲ್ಲ ಅಂತ ಹೇಳಿ. ಯಾವುದು? ಸಾರ್ವಭೌಮ, ಸಾರಿ ಯಾವ್ದಂತ ಹೇಳಿದ್ರೆ ಒಂದು ಸಮಾಜವಾದಿ, ಓಕೆ, ಸಮಾಜವಾದಿ, ನೆಕ್ಸ್ಟ್ ಜಾತ್ಯತೀತ ಮತ್ತೆ ಸಮಗ್ರತೆ. ಸೊ ಈ ಮೂರು ಪದಗಳನ್ನ ಸೋಷಿಯಲಿಸಂ, ಸೆಕ್ಯುಲರಿಸಂ, ಸೋಷಿಯಲಿಸ್ಟ್, ಸೆಕ್ಯುಲರಿಸಂ ಮತ್ತೆ ಇಂಟಿಗ್ರಿಟಿ. ಎಸ್, ಅದನ್ನ 1976 42ನೇ ತಿದ್ದುಪಡಿ ಮುಖಾಂತರವಾಗಿ ನಾವು ಏನಪ್ಪಾ ಅಂತ ಹೇಳಿದ್ರೆ 1976ರಲ್ಲಿ ಇದನ್ನ ಆ 3 ಪದಗಳನ್ನ ಸೇರಿಸ್ತೇವೆ. ಯಾವುದು? ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅಂತಕ್ಕಂಥ ಪದ. ಇಲ್ಲಿನ ಕ್ವಶನ್ ಕೇಳ್ತಾ ಇದ್ದಾನೆ, 1950ರಲ್ಲಿ ಜನವರಿ 26ನೇ ತಾರೀಕಿಗೆ ಅಂದ್ರೆ ಸಂವಿಧಾನ ಜಾರಿಗೆ ಬಂದಂತ ಸಂದರ್ಭದಲ್ಲಿ 1976ಕ್ಕಿಂತ ಮುಂಚಿತವಾಗಿ ಅಂದ್ರೆ ಭಾರತದ ಒಂದು ಸ್ಥಾನಮಾನ, ನಿಖರವಾದಂತ ಸ್ಥಾನಮಾನ ಏನಿತ್ತು ಅಂತೇಳಿ. ಸೊ ಇಲ್ಲಿ ನೋಡೋಣ ಒಂದೊಂದಾಗಿ. ನೋಡಿ, ಪ್ರಜಾಪ್ರಭುತ್ವ ಗಣರಾಜ್ಯ, ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ, ಸಾರ್ವಭೌಮ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ, ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ. ನೋಡಿ, ನಮ್ಗೆ ಗೊತ್ತಿದೆ ಸಮಾಜವಾದಿ ಇರಲ್ಲ, ನೆಕ್ಸ್ಟ್ ಜಾತ್ಯತೀತ ಇರಲ್ಲ, ಸಮಗ್ರತೆ ಇರಲ್ಲ. ಸೊ ಇಲ್ಲಿ ನೋಡೋಣ, ಆಪ್ಷನ್ ನೋಡೋಣ. ನೋಡಿ, ಆಪ್ಷನ್ ಸಿ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಜಾತ್ಯತೀತ ಅಂತ ಕೊಟ್ಟಿದ್ದಾರೆ. 1950 ಜನವರಿ 26ನೇ ತಾರೀಕಿಗೆ ಜಾತ್ಯತೀತ ಇರಲಿಲ್ಲ. ಸೊ ಆಪ್ಷನ್ ಸಿ ಡೈರೆಕ್ಟ್ಲಿ ಎಲಿಮಿನೇಟೆಡ್. ಸೊ ಆಪ್ಷನ್ ಡಿ ನೋಡೋಣ, ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ. ನೋಡಿ, ಎರಡು ವರ್ಡ್ 1976 ಇದೆ, 76ರಲ್ಲಿ ಬಂದಿದ್ದಾವೆ, ಎರಡಾಗಿದ್ದಾವೆ. ಸೊ ಇಲ್ಲಿ ಸಮಾಜವಾದಿ ಮತ್ತೆ ಜಾತ್ಯತೀತ ಅಂತ ಕೊಟ್ಟಿದ್ದಾರೆ. 1950ರಲ್ಲಿ ಈ ಪದಗಳು ಇರಲಿಲ್ಲ. ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಎಲಿಮಿನೇಟ್ ಆಪ್ಷನ್ ಡಿ. ಸೊ ಈಗ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ನಮಗೆ ಸಿಂಪಲ್ ಆಗಿ ನಾವು ಲಾಜಿಕ್ ಆಗಿ ನಾವು ಗೆಸ್ ಮಾಡೋದಾದ್ರೆ, ಭಾರತ ದೇಶ ಒಂದು ಸಾರ್ವಭೌಮ ದೇಶ, ಅದಾಗಿರ್ಲೇಬೇಕು, ಸ್ಟಾರ್ಟಿಂಗ್ ಅದು ಇದ್ದೇ ಇರುತ್ತೆ. ಸೊ ಆ ಬೇಸ್ ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಇಸ್ ರೈಟ್. ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಅಂತಕ್ಕಂಥ 3 ಪದಗಳನ್ನ ಅಂದ್ರೆ ಫಸ್ಟ್ ಸಾರ್ವಭೌಮ 42nd ಅಮೆಂಡ್ಮೆಂಟ್ 1976 ಆಗೋದಕ್ಕಿಂತ ಮುಂಚೆ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಇತ್ತು. 42nd ಅಮೆಂಡ್ಮೆಂಟ್ ಆದ್ಮೇಲೆ ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ ಅಂತ ಇತ್ತು. ಇದು ಯು ಶುಡ್ ನೋ. ನೆಕ್ಸ್ಟ್ ನೀವು ಯಾವುದೇ PSC ಎಕ್ಸಾಮ್ಸ್ ಬರೀರಿ, ಯಾವುದೇ ಬರೀರಿ. ನೋಡಿ, 2005 ಅದು ಪ್ರಿಯಾಂಬಲ್ಗೆ ಸಂಬಂಧಪಟ್ಟಿರೋದಲ್ಲ. ಸೊ ಹಾಗೆ ಓಕೆ, ಭಾರತ ಸಂವಿಧಾನದ ಪೀಠಿಕಾ ಭಾಗದ ಮೂಲ ಒಕ್ಕಣೆಯ ಹೆಸರು KS. ಅಂದ್ರೆ ಪ್ರಿಯಾಂಬಲ್ ಬಗ್ಗೆ UPSC KS ಮಲ್ಟಿಪಲ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ನೋಡಿ, ಸಂಯುಕ್ತ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಸಾರ್ವಭೌಮ ಜಾತ್ಯತೀತ ಪ್ರಜಾಸತ್ತಾತ್ಮಕ. ಸರ್, UPSC ಅಲ್ಲಿ ಕೇಳಿದ್ದಾರೆ ಈ ಕ್ವಶನ್. ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ,
ಸಂಯುಕ್ತ ಸಮಾಜವಾದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಇಲ್ಲಿ ನೋಡಿ ಇಲ್ಲ, ಪ್ರಸ್ತಾವನೆ ಇಲ್ಲಿ ಇದೆ. ಎಲ್ಲೂ ಇಲ್ಲ. ಎಲ್ಲಾದ್ರೂ ಕಾಣಿಸ್ತಾ ನಾವು ಓದ್ಬೇಕಾದ್ರೆ ಸಂಯುಕ್ತ ಇರ್ಲಿಲ್ಲ. ಸೊ ಹಾಗಾಗಿ ಇದು ಹೋಯ್ತು, ಇದು ಹೋಯ್ತು. ನೆಕ್ಸ್ಟ್ ಆಪ್ಷನ್ ಬಿ ಮತ್ತೆ ಸಿ ಉಳಿತು. ಇಲ್ಲಿ ಏನಂದ್ರೆ ಯಾವುದೇ ರೀತಿಯಾದಂತ ಡೇಟ್ ಕೊಟ್ಟಿಲ್ಲ. ಅಂದ್ರೆ ಡೇಟ್ ಕೊಟ್ಟಿಲ್ಲ, ಈಗ ಪ್ರಸ್ತುತವಾಗಿ ಸಾರ್ವಭೌಮ ಇದೆಯಾ? ಇದೆ. ಸಮಾಜವಾದ ಇದೆಯಾ? ಇದೆ. ಸೊ ಹಾಗಾಗಿ ಇಲ್ಲಿ ಸಮಾಜವಾದ ಇಲ್ಲ, ಹಾಗಾಗಿ ಆಪ್ಷನ್ ಸಿ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಮುಂದಿನ ಪ್ರಶ್ನೆ ನೋಡಿ, PSL ಕೇಳಿದ್ದಾರೆ. ಎಸ್. ಸೊ ಇಲ್ಲಿ ಸಂವಿಧಾನದ ಈ ಭಾಗವು ಸಂವಿಧಾನದ ರಚನಾಕಾರರ ಮನಸ್ಸು ಮತ್ತು ಚಿಂತನೆಗಳನ್ನು ಪ್ರತಿಬಿಂಬಿಸುತ್ತದೆ. ಅಂದ್ರೆ ಯಾವ ಭಾಗ ದ ಮೇಕರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಫ್ರೇಮರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅವ್ರು ಏನ್ ಮಾಡ್ಬೇಕು, ನಮ್ಮ ಸಂವಿಧಾನ ಹೆಂಗಿರ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಎಲ್ಲಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ ಪ್ರಸ್ತಾವ. ಆ ಪ್ರಸ್ತಾವನೆ ಯಾವ್ದ್ರ ಬೇಸಿಸ್ ಮೇಲೆ ರಚನೆ ಮಾಡಿದ್ವಿ? ದ ಆಬ್ಜೆಕ್ಟಿವ್ ರೆಸಲ್ಯೂಷನ್ ವಿಚ್ ವಾಸ್ ಪಾಸ್ಡ್ ಬೈ ಜವಾಹರ್ಲಾಲ್ ನೆಹರು. ಕ್ರಿಸ್ಪ್ ಪಾಯಿಂಟ್ ಗೊತ್ತಿರಬೇಕು, ಆಬ್ಜೆಕ್ಟಿವ್ ರೆಸಲ್ಯೂಷನ್ ಗೊತ್ತಿರಬೇಕು. ಸೊ ಅದನ್ನ 1946 ನೋಡಿ, ಸಂವಿಧಾನದ ಪ್ರಸ್ತಾವನೆ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಆ ಒಂದು ವಿಚಾರವನ್ನ ನಾವು ಮೆನ್ಷನ್ ಮಾಡಬೇಕಾಗಿತ್ತು. ಪ್ರಸ್ತಾವನೆ ಭಾಗ ರಚನೆ ಆಗಬೇಕಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರೂರವರು ಏನು ಆಬ್ಜೆಕ್ಟಿವ್ ರೆಸಲ್ಯೂಷನ್ 1946 ಡಿಸೆಂಬರ್ 13 ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸ್ತಾರೆ. ಸೊ ಇದರ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಏನು ಒಳಗೊಂಡಿತ್ತಪ್ಪ ಅಂತ ಹೇಳಿದ್ರೆ ಭಾರತದ ಒಂದು ಭವಿಷ್ಯ ಮತ್ತೆ ಒಂದು ಸಂವಿಧಾನದ ರಚನಾಕಾರರು ಭಾರತೀಯರಿಗೆ ಏನು ಕೊಡ್ಲಿಕ್ಕೆ ಹೊರಟಿದ್ದಾರೆ, ಈ ಸಂವಿಧಾನದ ಮೂಲಭೂತ ಉದ್ದೇಶಗಳೇನು, ಭಾರತದ ಮೂಲಭೂತ ತತ್ವಗಳೇನು, ಚಿಂತನೆಗಳೇನು ಏನು ಅನ್ನೋದನ್ನ ಇದು ಒಳಗೊಂಡಿತ್ತು. ಈ ಒಂದು 1946 ಡಿಸೆಂಬರ್ 13 ಮಂಡಿಸಿರ್ತಕ್ಕಂಥ ಆಬ್ಜೆಕ್ಟಿವ್ ರೆಸಲ್ಯೂಷನ್ ದೇಯೋದ್ದೇಶ ನಿರ್ಣಯ 1947 ಜನವರಿ 22 ಅದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಅಂಗೀಕಾರ ಮಾಡ್ತಾರೆ. ಇದೇ ಏನಪ್ಪಾ ಅಂದ್ರೆ ದೇಯೋದ್ದೇಶಗಳ ನಿರ್ಣಯ ಮುಂದೆ ಸಂವಿಧಾನದ ಒಂದು ಪ್ರಸ್ತಾವನೆ ಒಂದು ಉಗಮ ಆಗ್ಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು. ಸೊ ಇದರಲ್ಲಿ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಪ್ರಸ್ತಾವನೆ. ನೋಡಿ, ಎಲ್ಲಾ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಈಗಾಗಲೇ ನಾವು ನೋಡಿದ್ವಿ. ಸೊ ಇಲ್ಲಿ ಹೇಳಬೇಕಾಗಿರ್ತಕ್ಕಂಥ ಒಂದು ಪ್ರಮುಖವಾದಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ಯಾಕೆ ನಾನು ಮತ್ತೆ ಸುದರ್ಶನ್ ಸರ್ ಬಂದು ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಿಮಗೆ ತೋರಿಸ್ತಕ್ಕಂಥ, ನಿಮಗೆ ಎಲ್ಲ ಕಡೆ ಮಾಹಿತಿ ಸಿಗಬಹುದು, ಬಟ್ ಇಲ್ಲಿ ಹೇಳ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಪವರ್ ಆಫ್ PYQs, ಹಿಟ್ ಟಾಪಿಕ್ಸ್ ಅಂತ ಏನ್ ಹೇಳ್ತಾ ಇದ್ದೇವೆ. ಸೊ ಕೆಲವೊಂದಿಷ್ಟು ಎಕ್ಸಾಮ್ಗಳಲ್ಲಿ ಇದು ಹಿಟ್ ಟಾಪಿಕ್ಸ್ ಹೆಂಗ್ ಗೊತ್ತಾಗುತ್ತೆ ನಮಗೆ? ಸೊ ವೇರಿಯಸ್ ಕ್ವಶನ್ ಪೇಪರ್, ನೀವು ಬೇರೆ ಬೇರೆ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿದ ನಂತರ ಯಾವುದರಲ್ಲಿ ಇಂಪಾರ್ಟೆಂಟ್ ಏರಿಯಾ, ಯಾವುದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಿ ಎಕ್ಸಾಮಿನರ್ ಕ್ವಶನ್ ಕೇಳ್ತಾ ಇದೆ ಅಂತ. ಸೊ ನಾವು ಸುಮ್ಮನೆ ಏನಪ್ಪಾ ಅಂದ್ರೆ ಒಂದು ಕುದುರೆಗೆ ಏನೋ ಒಂದು ಹಾಕ್ತಾರಲ್ಲ, ಮುಗ್ದಾರನೋ ಒಂದು 90 ಡಿಗ್ರಿ ಆಂಗಲ್ ಅಲ್ಲಿ ಲಗಾಮ್ ಹಾಕ್ದಂಗೆ ಕಟ್ಟಿರ್ತಾರೆ, ಒಂದೇ ಕಡೆ ಹೋಗ್ತಾ ಇರುತ್ತೆ. ಸೊ ಹಂಗ ಆಗ್ಬಾರ್ದು. ಸೊ ನಾವು 360 ಡಿಗ್ರಿ ಆಂಗಲ್ ಅಲ್ಲಿ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ. ಅಂದ್ರೆ ಒಂದು ಟಾಪಿಕ್ ಇದೆ ಅಂತ ಹೇಳಿದ್ರೆ ಅದ್ರ 360 ಡಿಗ್ರಿ ನಾವು ಕವರ್ ಮಾಡಬೇಕು. ಸೊ ಅದು ಹೆಂಗ್ ಗೊತ್ತಾಗುತ್ತೆ? ಕ್ವಶನ್ ಪೇಪರ್ ಅನಲೈಸ್ ಮಾಡಿದ ನಂತರ. ಸೊ ನಾವು ಯಾವ ದಿಕ್ಕಿಗೆ ಹೋಗ್ಬೇಕು, ಯಾವ ದಿಕ್ಕಿಗೆ ಹೋಗಬಾರ್ದು ಅನ್ನೋದನ್ನ ನಮಗೆ ತಿಳಿಸ್ತಕ್ಕಂಥದ್ದು ಯಾವ್ದು ಅಂತ ಹೇಳಿದ್ರೆ ಕ್ವಶನ್ ಪೇಪರ್. ಸೊ ನೋಡಿ, ನಮ್ದು ಟಾರ್ಗೆಟ್ 360 ಅಂತಕ್ಕಂತಹ ಒಂದು ಕೋರ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಅದರಲ್ಲಿ ಕರ್ನಾಟಕ ಸ್ಟೇಟ್ ನ ಟಾಪ್ ಎಜುಕೇಟರ್ಸ್ ಅವರು ಬಂದು ಟೀಚ್ ಮಾಡ್ತಾ ಇದ್ದಾರೆ, ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನೀವು ಮೆಂಟಲ್ ಎಬಿಲಿಟಿ, ನಮ್ಮ ಸುದರ್ಶನ್ ಸರ್ ಅವರ ಫೇಸ್ ಅನ್ನ ನೋಡಿರ್ತೀರಾ, ವೆರಿ ಫೇಮಸ್ ಫ್ಯಾಕಲ್ಟಿ ಫಾರ್ ಮೆಂಟಲ್ ಎಬಿಲಿಟಿ. ಮತ್ತೆ UPSC ಸುಮಾರು 8 ವರ್ಷಕ್ಕಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು, ಬಹಳಷ್ಟು ಇವರ ಒಂದು ಗೈಡೆನ್ಸ್ ಇಂದ ಅನೇಕ ಒಂದು ಪರೀಕ್ಷೆಗಳನ್ನ ಪಾಸ್ ಮಾಡಿದ್ದಾರೆ. ಸಿವಿಲ್ ಸರ್ವಿಸ್ ಆಗಿರ್ಬೋದು, ಮತ್ತೆ ಸ್ಟೇಟ್ PCS ಎಕ್ಸಾಮ್ ಗಳನ್ನು ಕೂಡ ಕ್ರ್ಯಾಕ್ ಮಾಡಿದ್ದಾರೆ. ಸೊ ಸುದರ್ಶನ್ ಸರ್ ಅವರು ಮೆಂಟಲ್ ಎಬಿಲಿಟಿ ಟೀಚ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಹುಸೇನಪ್ಪ ಸರ್ ಅವರು ಏನು ಕರೆಂಟ್ ಅಫೇರ್ ಮತ್ತೆ ಕರ್ನಾಟಕದ ಇತಿಹಾಸವನ್ನ ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಹುಸೇನಪ್ಪ ಸರ್ ಬಗ್ಗೆ ನಾವು ಹೇಳುವಂತ ಅಗತ್ಯನೇ ಇಲ್ಲ, ಬಹಳ ಜನಜನತೆ ಆಗಿರ್ತಕ್ಕಂಥ ಒಂದು ಹೆಸರು. ಅದೇ ರೀತಿ ನಮ್ಮ ಶಾಂತಪ್ಪ ಸರ್ HYT ಸ್ಪೆಷಲಿಸ್ಟ್ ಅಂತಲೇ ಖ್ಯಾತಿ. ಸೊ ಆ ಶಾಂತಪ್ಪ ಸರ್ ಅವರು HYT ಬಗ್ಗೆ ನಿಮಗೆ ಟೀಚ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಸೈನ್ಸ್ ಅಂದ್ರೆ ಲಾಲ್ ಸಾಬ್ ಸರ್ ಅನ್ನೋ ಸೊ ಆ ತರ ಒಂದು ಸೈನ್ಸ್ ವಿಷಯದಲ್ಲಿ ಒಂದು ಬಹಳಷ್ಟು ಪಾಂಡಿತ್ಯವನ್ನ ಸಾಧಿಸಿರ್ತಕ್ಕಂಥವ್ರು, ಮತ್ತೆ ಬಹಳಷ್ಟು ಫ್ರೀ ಕ್ಲಾಸಸ್ ಅನ್ನ ಬಡ ಮಕ್ಕಳಿಗೆ ಟೀಚ್ ಮಾಡ್ಕೊಂತ ಬಂದಿದ್ದಾರೆ. ಸೊ ಅವರು ಇವತ್ತು ಏನೋ ಅಂದ್ರೆ ಟಾರ್ಗೆಟ್ 360 ಸೈನ್ಸ್ ಅನ್ನ ಟೀಚ್ ಮಾಡ್ತಾ ಇದ್ದಾರೆ, ಚಾಪ್ಟರ್ ವೈಸ್. ನೋಡಿ, ಎಲ್ಲಾ ನಿಮಗೆ ಟಾರ್ಗೆಟ್ 360 ಕೋರ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಚಾಪ್ಟರ್ ವೈಸ್, ಸಿಲೆಬಸ್ ವೈಸ್ ಅಲ್ಲಿ ಬಹಳ ಅಂದ್ರೆ ಗಹನವಾಗಿ ಆಳವಾಗಿ ಯಾವುದೇ ನೀವು PC ಇಂದ DC ಎಕ್ಸಾಮ್ ತಗೊಳ್ಳಿ, ಅದಕ್ಕೆ ಆನ್ಸರ್ ಮಾಡೋಂಗೆ ಕೆಪಾಬಿಲಿಟಿ ನಿಮ್ಗೆ ಬಿಲ್ಡ್ ಆಗಬೇಕು. ಬರೀ ಒಂದೇ ಎಕ್ಸಾಮ್ ಅಲ್ಲ, ಒಂದು ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ ಅದು 360 ಡಿಗ್ರಿ ಆಂಗಲ್ ಅಲ್ಲಿ ನಿಮಗೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ಕಾನ್ಸೆಪ್ಚುಯಲ್ ಕ್ಲಾರಿಟಿಯನ್ನು ಕೊಡ್ತಕ್ಕಂಥದ್ದು ಚಾಪ್ಟರ್ ವೈಸ್, ಸಿಲೆಬಸ್ ವೈಸ್ ಒಂದು ಕ್ರಮಬದ್ಧವಾಗಿ ಒಂದು ರೆಕಾರ್ಡೆಡ್ ವಿಡಿಯೋಗಳನ್ನ ಮಾಡಿ ಆನ್ಲೈನ್ ಕೋರ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸತೀಶ್ ಜೋಗ ಸರ್ ಜಿಯೋಗ್ರಫಿ ಯಾರ್ಯಾರು ಟಾಪ್ ಫ್ಯಾಕಲ್ಟೀಸ್ ಇದಾರಲ್ಲ ನಮ್ಮ ಸ್ಟೂಡೆಂಟ್ಸ್ ಗೆ ಒಂದು ಸರಿಯಾದ ಮಾರ್ಗದರ್ಶನ ಇರಬೇಕು. ಸತೀಶ್ ಜೋಗ ಸರ್, ಆರ್ ಮಂಜುನಾಥ್ ಸರ್, ಸರ್, ಹುಸೇನಪ್ಪ ಸರ್, ಶಾಂತಪ್ಪ ಸರ್,
ಎಲ್ಲರ ಒಂದು ಸಮಾಗಮದಲ್ಲಿ ವಿ ಹ್ಯಾವ್ ಲಾಂಚ್ ದಿಸ್ ಟಾರ್ಗೆಟ್ 360. 100% ದಿ ಬೆಸ್ಟ್ ಕ್ವಾಲಿಟಿ ಕಂಟೆಂಟ್ ಸರ್. ಅದ್ರ ಬಗ್ಗೆ ಏನು ಯಾವುದೇ ತರಹದ ಒಂದು ಅಪನಂಬಿಕೆಗಳು ಬೇಡ. ಸೊ ಯಾರ್ಯಾರಿಗೆ ಆಸಕ್ತಿ ಇದೆ ಅವರು ಆ ಒಂದು ನಂಬರ್ಗೆ ಕರೆ ಮಾಡಬಹುದು. ಆಮೇಲೆ ಸರ್ ನೋಟಿಫಿಕೇಶನ್ ಇಂಪಾರ್ಟೆನ್ಸ್ ಹೇಳಿ ಅವ್ರಿಗೆ ಒಂದ್ ಸ್ವಲ್ಪ. ಹುಡುಗರಿಗೆ ಏನಂತ ಹೇಳಿದ್ರೆ ನೋಟಿಫಿಕೇಶನ್ ಆದ್ಮೇಲೆ ಓದ್ಬೇಕಾ ಈಗಲೇ ಓದ್ಬೇಕು? ನೋಡಿ, ಇದು ಬಹಳಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ ಇಂಟರ್ವ್ಯೂ ಹೋದಂತ ಸಂದರ್ಭದಲ್ಲಿ. ಏನಂತ ಹೇಳಿದ್ರೆ ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಯಾವಾಗ ನಿಮ್ಗೆಲ್ಲ ಗೊತ್ತಾಗಿದೆ. ಈಗ ಆಲ್ರೆಡಿ ಯಾವುದಕ್ಕೆ ನಿಂತ್ಕೊಂಡಿತ್ತು ಅದು ಆ ಸಮಸ್ಯೆ ಬಗೆಹರಿದು ಬಿಟ್ಟಿದೆ. ಎಲ್ಲ ಪತ್ರಿಕಾ ಹೇಳಿಕೆಗಳು ಕೂಡ ಬರ್ತಾ ಇದೆ, ಮತ್ತೆ ಇಲಾಖೆಗಳ ಪತ್ರ ಕೂಡ ಅಲ್ಲಲ್ಲಿ ಹರಿದಾಡ್ತಿರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥ ಮಾಹಿತಿ. ನಾವು ನೋಟಿಫಿಕೇಶನ್ ಆದ್ಮೇಲೆ ನಾನು ಓದ್ತೇನೆ, ಅವಾಗ ನಾನು ಸ್ಟಡಿ ಮಾಡ್ತೇನೆ ಅಂದ್ರೆ ನೀವು ಖಂಡಿತ ಒಂದೇನೋ ಅಂದ್ರೆ 10 ಅಲ್ಲ 100 ಹೆಜ್ಜೆ ನೀವು ಹಿಂದೆ ಇರ್ತೀರಿ. ಯಾಕಂದ್ರೆ ಆಲ್ರೆಡಿ ನಿಮ್ಗಿಂತ 100 ಪಟ್ಟು ವೇಗವಾಗಿ ಓಡ್ತಾ ಇದ್ದಾರೆ. ನೀವು ಅವರಂತೆ ವೇಗವಾಗಿ ಅವ್ರಿಗಿಂತ ಜೋರಾಗಿ ಓಡ್ಬೇಕಂದ್ರೆ ಅದಕ್ಕಿಂತ ಮುಂಚಿತವಾಗಿ ತಯಾರಿಯನ್ನ ಮಾಡಬೇಕು. ಸೊ ಅದಕ್ಕೆ ಆ ಪರೀಕ್ಷೆಗೆ ನೀವು ಬೇಗ ತಯಾರಿ ಮಾಡಿ, ನೋಟಿಫಿಕೇಶನ್ಗೆ ವೇಟ್ ಮಾಡಬೇಡಿ. ನೀವು ಸುಮ್ಮನೆ ವೇಟ್ ಮಾಡಿ ಕಾಲಹರಣ ಮಾಡ್ತಾ ಇದ್ರೆ ಇದಕ್ಕೆ ದೊಡ್ಡ ಬೆಲೆಯನ್ನ ತೆರಬೇಕಾಗುತ್ತೆ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಸ್ಟಡಿ ಮಾಡಿ. ಯಾವುದೇ ರೀತಿ ಡೌಟ್ಸ್ಗಳಿದ್ರೆ ಈ ಏನೋ ಒಂದು ಕ್ಲಾಸ್ ತಗೊಂಡಿದ್ದೀವಿ ಅದರಲ್ಲಿ ಕಮೆಂಟ್ ಸೆಕ್ಷನ್ ನಮ್ಗೆ ತಿಳಿಸಿ. ಈ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ, ಈ ತರ ಮುಂದೆ ನಿಮಗೆ ಇನ್ಫಾರ್ಮೇಟಿವ್ಸ್ ವಿಡಿಯೋ ಬೇಕಂದ್ರೆ ನಾನು ಮತ್ತು ಸುದರ್ಶನ್ ಅವರವರು ಹಿಟ್ ಟಾಪಿಕ್ಸ್ ಸೀರೀಸ್ ಅನ್ನ ಮಾಡ್ಬೇಕಂತ ಮಾಡಿದ್ದೇವೆ. ಹಿಟ್ ಟಾಪಿಕ್ಸ್ ಸೀರೀಸ್ ಏನಿದೆಯಲ್ಲ ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟಾಪಿಕ್ ಗಳನ್ನು ತೆಗೆದುಕೊಂಡು ಯಾವ ಒಂದು ಟಾಪಿಕ್ ಮೇಲೆ ಹೆಚ್ಚು ಹೆಚ್ಚು ಕ್ವಶನ್ಸ್ಗಳು ಬಂದಿದ್ದಾವೆ. ನಾಟ್ ಓನ್ಲಿ ಫಾರ್ PSA, ನಾಟ್ ಓನ್ಲಿ ಫಾರ್ PC, ನಾಟ್ ಓನ್ಲಿ ಫಾರ್ FD, SDA, KPCC ಗ್ರೂಪ್ ಆಗಿರ್ಬೋದು, ಎಲ್ಲ ಒಂದು PC ಇಂದ ಹಿಡಿದು DC ಎಕ್ಸಾಮ್ ವರೆಗೆ ಯಾವ ಒಂದು ಟಾಪಿಕ್ಸ್ ಅಲ್ಲಿ ಹೆಚ್ಚು ಪ್ರಶ್ನೆಗಳು ಬರ್ತಾ ಇದೆ. ಸೊ ನಿಮಗೊಂದು ಪ್ರಿಪ್ರೇಷನ್ ಅಲ್ಲಿ ಸ್ವಲ್ಪ ನಾವು ಸಪೋರ್ಟ್ ಮಾಡ್ಲಿಕ್ಕೆ, ಒಂದು ಹೆಲ್ಪ್ ಮಾಡ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಮುಂದಿನ ಕ್ಲಾಸ್ ಅಲ್ಲಿ ನಿಮಗೆ ಜಾಯಿನ್ ಆಗ್ತೇವೆ. ಜೈ ಹಿಂದ್.